Vishwam Unde Jagadguru Hari Om. Welcome, my all beautiful souls. Welcome to Rich World. Everything is energy. Energy is everything. ನನ್ನ ಹೆಸರು ಅಂಜನೆ. ಇವತ್ತು ನಾವು ಬ್ಯೂಟಿಫುಲ್ ಆಗಿ ಟ್ಯಾರೋಟ್ ಗೈಡೆನ್ಸ್ನ ನೋಡ್ಬೋದಾಗಿರುತ್ತೆ. ನಿಮ್ಮ ಹೆಲ್ತ್, ವೆಲ್ತ್ ಅಂಡ್ ರಿಲೇಶನ್ಶಿಪ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ನಾವು ಟ್ಯಾರೋಟ್ ಗೈಡೆನ್ಸ್ನ ನೋಡೋಣ. ಸೊ ನಿಮಗೆ ಯಾವ ಒಂದು ಎನರ್ಜಿಯಲ್ಲಿ ಹೀಲ್ ಆಗಬೇಕಾಗಿದೆ ಆ ಒಂದು ಫೈಲ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ತೀರಾ. ಎನರ್ಜೀಸ್ ಹಾಗೆ ಕನೆಕ್ಟ್ ಆಗಿರುತ್ತೆ. ಸೊ ಎಲ್ಲರೂ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ರಿಲ್ಯಾಕ್ಸ್ ಆಗಿ, ಓಕೆನಾ? ಸೊ ತುಂಬ 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 ಓಕೆನಾ, ದಿನ ಆಯ್ತಲ್ವಾ ವಿಡಿಯೋ ಮಾಡಿ. ನಮ್ಮ ಮ್ಯಾಜಿಕಲ್ ರಿಲೇಶನ್ಶಿಪ್ ಕ್ಲಾಸ್ ಕಂಪ್ಲೀಟ್ ಆಗೋಷ್ಟರಲ್ಲಿ ಏನಾಯಿತು, ಸ್ವಲ್ಪ ಲೇಟ್ ಆಯಿತು ಅದಕ್ಕೆ. ಸೊ ಇಲ್ಲಿ ನೀವು 3 ಕಾರ್ಡ್ಸ್ನ ನೋಡ್ಬೋದು. ಸೊ ನಿಮಗೆ ಒಂದು ಬ್ರಾಸ್ ಲೈಟ್, ಇಲ್ಲಿ ಮಿಕ್ಸ್ಡ್ ಕ್ರಿಸ್ಟಲ್ಸ್ ಬ್ರಾಸ್ ಲೈಟ್ಸ್ ಇದ್ದಾವೆ, ಓಕೆನಾ? ಪ್ಯೂರ್ ಕ್ರಿಸ್ಟಲ್ ಇದು, ಓಕೆನಾ? 1 ಕ್ರಿಸ್ಟಲ್ನ ಸೆಲೆಕ್ಟ್ ಮಾಡಿ. ಇದರಲ್ಲಿ ಒಂದು ರಿಲೇಶನ್ಶಿಪ್, ಒಂದು ಮನಿ ಆ್ಯಂಡ್ ಒಂದು ಹೆಲ್ತ್ ಆ ಎನರ್ಜಿನ ಒಳಗೊಂಡಿರುತ್ತೆ. ನೀವು ಯಾವ ಒಂದು ಕ್ರಿಸ್ಟಲ್ ಬ್ರಾಸ್ಲೈಟ್ನ ಚೂಸ್ ಮಾಡ್ತೀರಾ ಆಟೋಮೆಟಿಕಲಿ, ಓಕೆ, ಆ ಎನರ್ಜಿಗೆ ಕನೆಕ್ಟ್ ಆಗ್ತೀರಾ. ಎಸ್, ವಿಡಿಯೋನ ಪಾಸ್ ಮಾಡಿ ಬೇಕಾದರೆ ಸೆಲೆಕ್ಟ್ ಮಾಡಿ. ಓಕೆ, ಎಸ್, ಸೆಲೆಕ್ಟ್ ಮಾಡಿದ್ದೀರಲ್ವ? ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಹಾಗೆ ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಎಸ್, ಸೊ ನೋಡೋಣ ಯಾರು ಫಸ್ಟ್ ಕಾರ್ಡ್ ಈ ಒಂದು ಬ್ರಾಸ್ಲೈಟ್ನ ಸೆಲೆಕ್ಟ್ ಮಾಡಿದ್ದೀರಾ. ಇದು ನಿಮ್ಮ ಹೆಲ್ತ್ಗೆ ಸಂಬಂಧಪಟ್ಟಿದ್ದು. ಹೆಲ್ತ್ ಅಂದರೆ ನಿಮ್ಮ ಹೆಲ್ತ್ ಚೆನ್ನಾಗೇ ಇರುತ್ತೆ, ಬಟ್ ನೀವು ತುಂಬ ನೆಗೆಟಿವಿಟಿನ ಅಟ್ರಾಕ್ಟ್ ಮಾಡ್ತೀರಾ ಅಲ್ವಾ? ನಿಮಗೆ ದೃಷ್ಟಿ ಸಣ್ಣದಾಗಿ ಸ್ಟಾರ್ಟ್ ಆಗಿ, ಓಕೆನಾ, ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ಸ್ ಆಗ್ತಿರೋವರೆಗೂ ನಾನು ಇಲ್ಲಿ ಗಮನಿಸ್ತಿದ್ದೀನಿ. ಈ ಒಂದು ಕ್ರಿಸ್ಟಲ್ಸ್ ಏನಿದ್ದಾವೆ, ಇದು ನಿಮಗೆ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ನಿಮಗೆ ಅಟ್ಯಾಕ್ ಆಗ್ದಿರಾ, ಅಂದರೆ ಎನರ್ಜಿ ನಿಮ್ಮ ಮೇಲೆ ಫ್ಲೋ ಆಗದೆ ಇರೋ ರೀತಿ ಪ್ರೊಟೆಕ್ಟ್ ಮಾಡೋದಕ್ಕೆ ಇದು ಪ್ರೊಟೆಕ್ಷನ್ ಬ್ರಾಸ್ಲೈಟ್ ಅಂತ ಹೇಳ್ತೀವಿ. ಇದು ನಮ್ಮಲ್ಲಿ ಅವೈಲೇಬಲ್ ಇದೆ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ಓಕೆನಾ? ಸೊ ಈ ಎನರ್ಜಿ ಏನಿದೆ ಅಂದರೆ, ನೀವು ಈ ದೃಷ್ಟಿ, ಎವಿಲ್ ಐ, ಬ್ಲ್ಯಾಕ್ ಮ್ಯಾಜಿಕ್, ಓಕೆನಾ, ಮೂಡ್ ಸ್ವಿಂಗ್ಸ್ ಇವುಗಳಿಂದ ಹೀಲ್ ಆಗುವಂತಹ ಒಂದು ಉದ್ದೇಶನ ಹೊಂದಿದ್ದೀರಾ, ಓಕೆನಾ? ಅದನ್ನು ನಾನಿಲ್ಲಿ ನೋಡ್ಬೋದು. ಅಷ್ಟೇ ಅಲ್ದಿರ ನಿಮಗೆ ಇಲ್ಲಿ ಕೆಲವೊಂದು ಸ್ಪಿರಿಚುವಲ್ ಪವರ್ ಇದ್ದಾವೆ, ಅಂದರೆ ಮ್ಯಾನಿಫೆಸ್ಟೇಷನ್ ಪವರ್, ಹೀಲಿಂಗ್ ಪವರ್ ಇದೆ, ಓಕೆನಾ? ಫಸ್ಟ್ ನೀವು ನಿಮ್ಮನ್ನು ಹೀಲ್ ಮಾಡ್ಕೋಬೇಕನ್ನೋದೇ, ಓಕೆನಾ, ಒಂದು ಉದ್ದೇಶ ಆಗಿರುತ್ತೆ. ಅದನ್ನು ನಾನಿಲ್ಲಿ ಅಬ್ಸರ್ವ್ ಮಾಡ್ತಿದ್ದೀನಿ, ಓಕೆನಾ? ಸೊ ರಿಲೇಶನ್ಶಿಪ್ ಮನಿಗೆ ಹೋಲಿಸಿದ್ರೆ ನಿಮ್ಮದು ಏನಿದೆ, ಒಂದು ಎನರ್ಜಿ ಹೀಲ್ ಮಾಡ್ಕೊಳ್ಳೋದು, ನಿಮ್ಮ ಆರ ಹೀಲ್ ಮಾಡ್ಕೊಳ್ಳೋದು, ಆ ಒಂದು ಲೈಫ್ ಮೇಲೆ ನಿಮ್ಮ ಜೀವನ ಈಗ ನಡೀತಿದೆ ನೋಡಿ. ನಾನು ಹೇಳಿಲ್ವಾ? ಸೊ ಹೆಲ್ತ್ ಪ್ರಾಬ್ಲಮಿಂದ ಹೊರಗಡೆ ಬರೋದು, ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಹೊರಗಡೆ ಬರೋದು, ತಲೆನೋವಿಂದ, ಓಕೆನಾ? ನಿಮ್ಮ ಥರ್ಡ್ ಐ ಚಕ್ರ ಅಂದರೆ ತಲೆಗೆ ಸಂಬಂಧಪಟ್ಟ ಎಲ್ಲ ಒಂದು ತಲೆನೋವು, ಟೆನ್ಷನ್ನು, ಸ್ಟ್ರೆಸ್ಸು, ಎಲ್ಲ ಸ್ಲೀಪ್ಲೆಸ್ ನೈಟ್ಸು, ಅನ್ಹೆಲ್ತಿ ಹೆಲ್ತ್ ಪ್ರಾಬ್ಲಮ್ಸು, ಇಲ್ಲಿ ನೋಡಿ ಇಷ್ಟೊಂದು ನಿಮ್ಮ ಸುತ್ತಲೂ ಎಲ್ಲ ಚುಚ್ಚು ಮಾತಾಡೋರೆ, ದೃಷ್ಟಿ ಮಾಡೋರೆ, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರು ಮಾಡಿರ್ತಾರೆ, ಎಲ್ಲ ಬ್ಯಾಡ್ ಡ್ರೀಮ್ಸ್, ನೆಗೆಟಿವ್ ಡ್ರೀಮ್ಸ್ ಎಲ್ಲ ನಿಮಗೆ ತುಂಬ ಚೆನ್ನಾಗಿ ಹಿಂಟ್ ಕೊಡುತ್ತೆ ಯೂನಿವರ್ಸ್. ನೆಗೆಟಿವ್ ಡ್ರೀಮ್ಸ್ ಬರ್ತಾನೆ ಇರುತ್ತೆ, ಸತ್ತೋಗಿರೋರು ಬರ್ತಾನೆ ಇರ್ತಾರೆ ಅಲ್ವಾ? ನೀವು ಯಾರನ್ನೂ ಸೇವ್ ಮಾಡಿರೋ ರೀತಿ, ನಿಮ್ಮನ್ನು ಯಾರು ಹೆಲ್ಪ್ ಕೇಳ್ತಿರೋ ರೀತಿ, ನಿಮ್ಮ ಸಬ್ ಕಾನ್ಷಿಯಸಲ್ಲಿ ತುಂಬಾ ಬ್ಲ್ಯಾಕ್ ಬ್ಲ್ಯಾಕ್ ಬ್ಲ್ಯಾಕ್, ಓಕೆನಾ? ನಾನು ಹೇಳಿದೆ ಅಲ್ವಾ ನಿಮಗೆ, ನೀವು ಯಾವ ಕ್ರಿಸ್ಟಲ್ನ ಸೆಲೆಕ್ಟ್ ಮಾಡ್ತೀರಾ ಅದರ ರಿಲೇಟೆಡ್ ರೀಡಿಂಗ್ ಬರುತ್ತೆ ಅಂತ. ಜಸ್ಟ್ ಸಿ, ಈ ಕಾರ್ಡ್ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋರು, ನೆಗೆಟಿವಿಟಿನ ಅಟ್ರಾಕ್ಟ್ ಮಾಡೋರು, ದೃಷ್ಟಿ ದೋಷ ಹೊಂದಿರೋರು ಅಂತ ತೋರಿಸುತ್ತೆ, ಓಕೆ? ಸೊ ಮತ್ತಷ್ಟು ಕಾರ್ಡ್ಸ್ ನೋಡೋಣ. ಇದರಿಂದ ಹೊರಗಡೆ ಬರೋದೇ ಏನಾಗಿದೆ, ನಿಮ್ಮ ಜೀವನದ ಈಗ ಸದ್ಯದ ಒಂದು ಟಾಸ್ಕ್ ಆಗಿರುತ್ತೆ, ಓಕೆನಾ? ಸೊ ನೋಡೋಣ, ಮತ್ತಷ್ಟು ಕಾರ್ಡ್ಸ್ ನೋಡೋಣ ಯಾವ ಒಂದು ಇನ್ಫಾರ್ಮೇಶನ್ ಇದೆ ಅಂತ, ಓಕೆ? So yes. So yes. Oh, King of Wands ಇಲ್ಲಿ ರಿವರ್ಸ್ ಬಂದಿದೆ ನಿಮಗೆ ಅಲ್ವಾ? Okay. Knight of Pentacles, Judgment card. Oh my God. ತುಂಬಾನೇ ಇನ್ಫಾರ್ಮೇಶನ್ ಕಲೆಕ್ಟ್ ಆಗಿದೆ ಇಲ್ಲಿ ನಾನು ನೋಡ್ತಿರೋ ಪ್ರಕಾರ. ವಾವ್. ಜಸ್ಟ್ ಸೊ ನೋಡಿ, ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ತಾ ಹೋಗಿ, ಓಕೆ? ಸೊ ಇದು ಈ ಕಾರ್ಡ್ ಮೀನಿಂಗ್ ಇದಾಗಿದೆ, ಓಕೆ? ಫಸ್ಟು ನೀವು
ನೆಗೆಟಿವಿಟಿಯಿಂದ ಪಾಸಿಟಿವಿಟಿ ಬರುವ ಒಂದು ಉದ್ದೇಶ ಹೊಂದಿದ್ದೀರಾ, ಅದಕ್ಕೆ ಯೂನಿವರ್ಸ್ ನಿಮಗೆ ಈ ವಿಡಿಯೋನ ತೋರಿಸಿದೆ. ಓಕೆ, ನೆಕ್ಸ್ಟ್ ಕಾರ್ಡಲ್ಲಿ ಕಿಂಗ್ ಆಫ್ ವಾಂಡ್ಸ್. ನೀವು ಕೆರಿಯರ್ ವಿಚಾರದಲ್ಲಿ ಗ್ರೋ ಆಗೋದಕ್ಕೆ ಆಗ್ತಿಲ್ಲ. ನಿಮ್ಮ ಒಂದು ಪ್ಯಾಷನ್ ಏನಿದೆ ಅದು ಸರಿಯಾದದ್ದು ಚೂಸ್ ಮಾಡಿಬಿಟ್ಟಿದ್ದೀರಾ. ನೀವು ತುಂಬ ಚೆನ್ನಾಗಿ ನಿಮ್ಮ ಲೈಫ್ ಪರ್ಪಸ್ನ ಕಂಡಿಡ್ಕೊಂಡ್ಬಿಟ್ಟಿದ್ದೀರಾ ಇಲ್ಲಿ ಅಲ್ವಾ. ಬಟ್ ಸಿಕ್ಕದ ಹಾಗೆ ಸಿಕ್ಕಿ ನಿಮ್ಗೆ ಅದರಲ್ಲಿ ಸಕ್ಸಸ್ ಬರ್ದಿರ ಇರೋ ರೀತಿ ಆಗ್ಬಿಟ್ಟಿದೆ. ಇದ್ರ ಬದಲು ಯಾವುದಾದ್ರೂ ಒಂದು ಕೆಲಸ ಮಾಡೋಣವಾ, ಇದರ ಬದಲು ಯಾವುದಾದ್ರೂ ಬಿಸ್ನೆಸ್ ಮಾಡೋಣವಾ. ಬೇರೆಯವರೆಲ್ಲ ಚೆನ್ನಾಗಿದೆ, ಇಲ್ಲಿ ನೋಡಿ ವಾಂಡ್ಸ್ ಚಿಗುರಿದೆ, ಬಟ್ ಬೆಲೆ ಸರಿಯಾಗಿ ಸಿಗ್ತಾ ಇಲ್ಲ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಇಲ್ಲಿ ಸಿಗ್ತಾ ಇಲ್ಲ. ಯಾಕೆ? ತುಂಬ ಕಣ್ಣು ದೃಷ್ಟಿ ಇದೆ ನಿಮಗೆ ಇಲ್ಲಿ. ಓಕೆನಾ, ಅದನ್ನು ನಾನು ಇಲ್ಲಿ ನೋಡಿದ್ದೀನಿ. ಸಮಥಿಂಗ್ ಡಿಫ್ರೆಂಟ್ ಪಿಕ್ಚರ್ಸ್ನ ನೀವು ನೋಡ್ಬೋದು ಇಲ್ಲಿ ಅಲ್ವಾ. ನೀವು ಸರಿಯಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ. ನಿಮ್ಮ ಕೈಲಿ ಪೂಜೆ ಮಾಡೋದಕ್ಕಾಗ್ಲಿ, ಒಂದು ಟೆಂಪಲ್ ಹೋಗೋದಕ್ಕಾಗ್ಲಿ. ಓಕೆನಾ, ನಿಮಗೆ ಎಲ್ಲ ಹೀಲಿಂಗ್ ಪ್ರೋಸೆಸ್ ಗೊತ್ತಾ? ನೋ ಯು ಆರ್ ರೇಕಿ ಹೀಲಿಂಗ್ ಕಲ್ತಿದ್ದೀರಾ ನೀವು ಅಲ್ವಾ. ಸಮಥಿಂಗ್ ಸಿಂಬಲ್ಸ್ನ ನಾನು ಇಲ್ಲಿ ನೋಡ್ತಿದ್ದೀನಿ ಅಲ್ವಾ. ಬಟ್ ಏನಾಗ್ತಿದೆ, ನಿಮ್ಮಿಂದ ಸಾಧ್ಯ ಆಗ್ತಿಲ್ಲ, ಹೀಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ನೀವು ಹೀಲಿಂಗ್ ಪ್ರೋಸೆಸ್ ಕಲ್ತು ಸಡನ್ ಆಗಿ ಇನ್ನೊಬ್ರು ಹೊಸ ಹೀಲಿಂಗ್ ಪ್ರೋಸೆಸ್ ಹೇಳಿದ್ರು ನಿಮಗೆ ಬೇಜಾರಾಗ್ಬಿಟ್ಟಿದೆ. ಯಾವುದು ವರ್ಕ್ ಆಗೋದಿಲ್ಲ, ಯಾವ ಕ್ರಿಸ್ಟಲಿಂದ ವರ್ಕ್ ಆಗ್ತಿಲ್ಲ, ಯಾವುದೂ ಸಾಧ್ಯ ಆಗ್ತಿಲ್ಲ. ಅವಾಗ ಅನ್ಕೊಂಡೆ, ಅವಾಗ ಸ್ವಲ್ಪ ಸಕ್ಸಸ್ ಸಿಕ್ತು, ಇವಾಗ ಮತ್ತೆ ಆಯಿತು. ನಿಮ್ಮಲ್ಲಿ ಲೇಜಿನೆಸ್ನ ನೋಡ್ತಿದ್ದೀನಿ ನಾನಿಲ್ಲಿ. ಲೇಜಿ ಫೀಲ್ ಆಗ್ತಿದ್ದೀರಾ ತುಂಬ. ಆ ಲೇಜಿನ ಏನು ಅನ್ಕೊಳ್ತಿದ್ದೀರಾ? ದೃಷ್ಟಿ, ಬ್ಲ್ಯಾಕ್ ಮ್ಯಾಜಿಕ್, ಪ್ರತಿಯೊಬ್ಬರು ನಿಮ್ಮ ಮೇಲೆ, ನೀವು ಯಾವ್ದು ತುಂಬ ನೋಡ್ತಿರೋ ನಿಮ್ಮ ಸುತ್ತಮುತ್ತಲು, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ನಿಮ್ಗೆ ಏನಾದರೂ ಒಂದು ತೊಂದರೆ ಕೊಡೋವ್ರೆ ಅನ್ನೋ ಒಂದು ಇದರಲ್ಲಿದ್ದೀರಾ. ಜಾಗರೂಕರಾಗ್ತಿದ್ದೀರಾ. ನೀವು ಯಾರನ್ನೂ ನಂಬೋದಕ್ಕೆ ಹೋಗ್ತಾ ಇಲ್ಲ, ಯಾರೇನು ಕೊಟ್ಟರು ತಗೊಳ್ಳೋದಿಲ್ಲ ಅಲ್ವಾ. ಅದನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ನಿಮಗೆ ಹ್ಯಾಪಿನೆಸ್ ಬೇಕು, ನೆಮ್ಮದಿ ಬೇಕು, ಕಂಫರ್ಟ್ ಬೇಕು ಜೀವನದಲ್ಲಿ. ಬಟ್ ಏನಾಗ್ತಿದೆ, ಅದು ಸಾಧ್ಯ ಆಗ್ತಿಲ್ಲ. ನಿಮ್ಮಿಂದ ಎಷ್ಟು ಪ್ರಯತ್ನಗಳು ಮಾಡಿದ್ರು ಈ ಒಂದು ನೆಗೆಟಿವಿಟಿನ ಡಿಲೀಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಸಾಧ್ಯ ಆಗ್ತಿಲ್ಲ ಅಲ್ವಾ. ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ನೆಕ್ಸ್ಟ್ ಕಾರ್ಡ್ ನೋಡಿ, ನೈಟ್ ಆಫ್ ಪೆಂಟಿಕಲ್ಸ್. ಓ ಮೈ ಗಾಡ್, ನಿಮ್ಮ ಸೈಕಿಕ್ ಎಬಿಲಿಟೀಸ್ ಜಾಸ್ತಿ ಆಗೋದಿಕ್ಕೆ, ನಿಮ್ಮ ವಿಷನ್ ಪವರ್ ಜಾಸ್ತಿ ಆಗೋದಿಕ್ಕೆ. ಓಕೆನಾ, ಅರ್ಥ ಆಗ್ತಿದೆ ಅಲ್ವಾ ನಿಮಗೆ. ನೀವು ಒಬ್ಬ ಹೀಲರ್ ಆಗಬೇಕಾಗಿದೆ, ಅಂದರೆ ನಿಮ್ಮ ಲೈಫ್ನ ನೀವೇ ಹೀಲ್ ಮಾಡಿಕೊಂಡು, ಓಕೆನಾ, ನಿಮ್ಮ ಒಂದು ಮನೆ ವಾಸ್ತು ಏನಿದೆ ಅದನ್ನು ಮಾತ್ರ ಅಲ್ದಿರ ಇನ್ನು ಕೆಲವರಿಗೆ ಸಜೆಷನ್ ಕೊಡುವಂಥದ್ದು, ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಅಥವಾ ಆನ್ಲೈನಲ್ಲಿ. ಅದರಿಂದ ನಿಮಗೆ ಮನಿ ಬರುತ್ತೆ. ನೀವು ಸೋಲಿ ಒಂದು ಪಾರ್ಟ್ನ ಚೂಸ್ ಮಾಡಿದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ ಅಲ್ವಾ. ಸಮಥಿಂಗ್ ನೀವು ಏನೋ ಒಂದು ಕಲಿತು ಅದರಿಂದ ಮನಿ ಮಾಡ್ಕೋಬೇಕಾಗಿದೆ ಇಲ್ಲಿ. ರೇಖೆಯಿಂದನೂ ಆಗಿರ್ಬೋದು ನಿಮ್ಮ. ಓಕೆನಾ, ಸೊ ಸಂಪೂರ್ಣವಾಗಿ ನೀವು ಹೇಗೆ ಈ ಹೆಲ್ತ್ ಪ್ರಾಬ್ಲಮಿಂದ ಹೊರಗಡೆ ಬಂದೆ, ಹೇಗೆ ಈ ಒಂದು ನೆಗೆಟಿವಿಟಿನ ಟ್ರ್ಯಾಕ್ ಮಾಡ್ದಿರಾ ಹೀಲ್ ಆಗ್ತೀನಿ ಡೈಲಿ ನಾನು ಅಂತ ನೀವು ಇಲ್ಲಿ ಹೇಳ್ಕೋಬೇಕಾಗಿದೆ. ಓಕೆನಾ, ಸೊ ನಿಮಗೆ ಡ್ರೀಮ್ಸ್ ಸಿಕ್ಕಾಪಟ್ಟೆ ಬರುತ್ತೆ. ಬ್ಲಾಕ್ ಹಾರ್ಟ್ಸ್ ರೆಡ್ ಕಲರಲ್ಲಿ ಕಟ್ ಹಾಕಿದ್ದಾರೆ, ಅಂದರೆ ಡಿಸೈನ್ ಮಾಡಿದ್ದಾರೆ, ಅದಕ್ಕೆ ಒಂದು ಶೃಂಗಾರ ರೀತಿ ಮಾಡಿದ್ದಾರೆ. ನೀವು ಮನಿ ಕೊಡಬೇಕಾಗಿದೆ, ಮನಿ ತಗೊಳ್ಬೇಕಾಗಿದೆ. ಈ ಕೆಲಸಗಳು ಜಾಸ್ತಿ ಮಾಡ್ತಾ ಇರ್ತೀರಾ ಅಲ್ವಾ. ನಿಮ್ಮ ಇಂಟ್ಯೂಷನ್ ಡೆವಲಪ್ ಆಗುವಂತಹ ಸಮಯ ಇದು. ಓಕೆ, ಅಂದರೆ ನೀವು ನಿಮ್ಮ ಡ್ರೀಮ್ಸ್ ಪವರ್ನ ಜಾಸ್ತಿ ಮಾಡ್ಕೋಬೇಕು. ನಿಮಗೆಲ್ಲ ಗೊತ್ತಾಗುತ್ತೆ, ನಿಮ್ಮ ಫ್ಯೂಚರ್ ಗೊತ್ತಾಗುತ್ತೆ, ನಿಮ್ಗೆ ಯಾರು ಕೆಟ್ಟವರು ಅನ್ನೋದು ಗೊತ್ತಾಗುತ್ತೆ, ನಿಮ್ಮಿಂದ ಯಾರು ಸಹಾಯ ಪಡ್ಕೋಬೇಕು ಅನ್ನೋದು ಗೊತ್ತಾಗ್ತಿದೆ. ತುಂಬ ಚೆನ್ನಾಗಿ ಸಿಕ್ಸ್ ಸೆನ್ಸ್ ತುಂಬ ಚೆನ್ನಾಗಿ ನಿಮ್ಗೆ ವರ್ಕ್ ಆಗುತ್ತೆ ಇಲ್ಲಿ ಅಲ್ವಾ. ಅದನ್ನು ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ, ಸೊ ಡೆವಲಪ್ ಮಾಡ್ಕೊಳ್ಳಿ ನಿಮ್ಮ ಇಂಟ್ಯೂಷನ್ ಪವರ್ನ. ನೋಡಿ ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ ಇಲ್ಲಿ. ನೀವು ಏನು ಅನುಭವಿಸ್ತಿದ್ದೀರಾ ಈ ಒಂದು ತೊಂದರೆಗಳು 20 ದಿನಗಳಲ್ಲಿ ಅಥವಾ ಇನ್ನೊಂದು 2 ತಿಂಗಳಲ್ಲಿ ಅದರಿಂದ ಸಂಪೂರ್ಣ ಮುಕ್ತಾಯ ನಿಮಗೆ ಬರುತ್ತೆ. ಓಕೆನಾ, ಯೂನಿವರ್ಸ್ ನಿಮಗೆ ಬ್ಲೆಸ್ ಮಾಡ್ತಿದೆ. ನೀವು ಇಷ್ಟು ದಿನ ಈ ಒಂದು ಹೆಲ್ತ್ ಪ್ರಾಬ್ಲಮ್ ಇಂದ ಕೊರಗಬೇಕು, ಈ ಒಂದು ವಾಸ್ತು ಪ್ರಾಬ್ಲಮ್ ಇಂದ ಕೊರಗಬೇಕು, ಈ ಒಂದು ದೃಷ್ಟಿದೋಷ ನೆಗೆಟಿವ್ ಪೀಪಲ್ ಇಂದ ಬದುಕಬೇಕಾಗಿರುತ್ತೆ, ಟೆನ್ಷನ್ ಇಂದ. ಓಕೆನಾ, ತುಂಬ ನೆಗೆಟಿವ್ ಮೆಡಿಟೇಷನ್ಗೆ ಕೂತ್ಕೊಂಡ್ರೆ ಏನಾದರೂ ಪಾಸಿಟಿವ್ ಬರುತ್ತೇನೋ ಅಂತ ಅನ್ಕೊಳ್ತಿದ್ದೀರಾ. ಬಟ್ ನೋ, ನೀವು ತುಂಬ ನೆಗೆಟಿವಿಟಿನ ಅಟ್ರಾಕ್ಟ್ ಮಾಡ್ತಿದ್ದೀರಾ. ನೀವು ಯೋಚನೆ ಮಾಡೋದು ನೆಗೆಟಿವ್, ಅಟ್ರಾಕ್ಟ್ ಮಾಡೋದು ನೆಗೆಟಿವ್. ಸೊ ಮೆಡಿಟೇಷನಲ್ಲಿ ಕೂತ್ಕೊಂಡಿದ ತಕ್ಷಣ ಅದು ಕ್ಲೆನ್ಸ್ ಆಗುತ್ತೆ ಅಂತ ಹೇಗೆ ಅನ್ಕೊಳ್ತಿದ್ದೀರಾ. ನೀವು ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಕೂತ್ಕೊಳ್ಳೋದ್ರಿಂದ ಈ ಒಂದು ಎನರ್ಜಿ ಜಾಸ್ತಿ ಆಗ್ತಾ ಹೋಗ್ತಿದೆ. ನಿಮಗೆ ಸರಿಯಾಗಿ ಮೆಡಿಟೇಷನ್ ಮಾಡೋದಕ್ಕೆ ಬರೋದಿಲ್ಲ. ಅದನ್ನು ನಾನು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀನಿ. ಬಟ್ ನಿಮ್ಮ ಜಾತಕದಲ್ಲಿ ಕುಂಡಲಿ ರಾಹು ಸ್ಥಿತಿಗತಿಗಳು, ಓಕೆನಾ, ಒಂದು ಬಿಗ್ ಸ್ನೇಕ್ ಬಂದು, ಓಕೆನಾ, ನಿಮ್ಮ ಒಂದು ಕರ್ಮ ಕ್ಲೀನ್ ಆಗಿದೆ. ನಿಮ್ಮ ಒಂದು ಏನು ಇಷ್ಟು ದಿನ ಅನುಭವಿಸ್ತಿದ್ದೀರಾ ಈ ಒಂದು ಮಾನಸಿಕ ನೋವು, ಇದರಿಂದ ಹೊರ ಬರ್ತೀರಾ ಅನ್ನೋ ಒಂದು ಸೈನ್ ಕೊಡುತ್ತೆ. ಸ್ನೇಕ್ ನಿಮ್ಮಿಂದ ತಪ್ಪಿಸ್ಕೊಂಡು ಹೋಗುವಂಥದ್ದು, ನಿಮ್ಮನ್ನ ನೋಡಿ ಹೆದರಿ ಹೋಗುವಂಥದ್ದು, ನಿಮ್ಮ ಮನೆಯಿಂದ ಹೊರಗಡೆ ಹೋಗುವಂಥದ್ದು, ಅಥವಾ ನಿಮ್ಮ ವೆಹಿಕಲ್ ಮಿಸ್ ಮಾಡಿ ಅದನ್ನ ಡ್ಯಾಶ್ ಮಾಡ್ತೀರಾ, ಮಿಸ್ ಮಾಡ್ಕೊಂಡು ಹೋಗುವಂಥದ್ದು, ಯಾವುದೋ ಒಂದು ರೀತಿ ಬಂದು ಸ್ನೇಕ್, ಓಕೆನಾ, ನಿಮ್ಮಿಂದ ಹೊರಗಡೆ ಹೋಗ್ತಿರೋ ರೀತಿ ಈ ಒಂದು
ಏನಿದೆ ಜಾತಕ ಕುಂಡಲಿ ಗ್ರಹಸ್ಥಿತಿಗಳು ಅದರ ಬದಲಾವಣೆಯನ್ನು ನಿಮಗೆ ಸೂಚಿಸುತ್ತೆ. ಓಕೆನಾ? ಅಷ್ಟೇ ಅಲ್ದಿರ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಗೊತ್ತಾಗ್ಬೋದು ನೆಗೆಟಿವಿಟಿ ನಿಮ್ಮಿಂದ ಹೊರಗಡೆ ಹೋಗುತ್ತೆ ಅಂತ. ಯು ಹ್ಯಾವ್ ವಿಷನ್ ಪವರ್, ಡ್ರೀಮ್ ಪವರ್ ಅಲ್ವಾ, ಅದರಲ್ಲೇ ನಿಮಗೆ ಗೊತ್ತಾಗುತ್ತೆ. ಒಂದು ಬ್ಯೂಟಿಫುಲ್ ಆಗಿ ನಿಮ್ಮ ಲೈಫ್ನ ನೀವೇ ಹೀಲ್ ಮಾಡ್ಕೊತೀರಾ. ಇಲ್ಲಿ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಇದೆ, ದೇವಿ ಬ್ಲೆಸ್ಸಿಂಗ್ಸ್ ಇದೆ. ಓಕೆನಾ? ನೀವು ನಂಬುವ ದೇವರ ಬ್ಲೆಸ್ಸಿಂಗ್ಸ್ ಇದೆ. ಅದು ನಾನು ಇಲ್ಲಿ ನೋಡ್ತಿದ್ದೀನಿ. ನೀವು ಮಾತ್ರ ಅಲ್ಲ, ನಿಮ್ಮ ಫ್ಯಾಮಿಲಿ, ನಿಮ್ಮ ಇಂದಿನ ಜನರೇಷನ್, ನಿಮ್ಮ ಮುಂದಿನ ಜನರೇಷನ್ ಎಲ್ಲ ಕರ್ಮನು ಇಲ್ಲಿ ಹೀಲ್ ಆಗೋದನ್ನ ನಾವು ನೋಡ್ಬೋದು. ಓಕೆ, ಸೊ ಇಲ್ಲಿ ನೋಡಿ, ಸುಮ್ನೆ ಗಲಾಟೆ ಆಗ್ಬಿಡ್ತಿತ್ತಲ್ವಾ ನಿಮ್ಮ ಜೀವನದಲ್ಲಿ. ಹಾಗಾಗಿ ಒಳ್ಳೆಯವ್ರ ಜೊತೆ ನೀವು ಒಳ್ಳೇದಾಗಿ ಮಾತಾಡೋಕೆ ಹೋದ್ರೂ ಗಲಾಟೆ ಆಗ್ಬಿಡ್ತಿತ್ತಲ್ವಾ. ಅದನ್ನ ನಾನು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀನಿ. ಓಕೆನಾ? 5 months ಹಿಂದೆ ಇದು ತುಂಬಾ ಜಾಸ್ತಿ ಇತ್ತು. ಹೊಡೆದಾಡ್ಕೊಳ್ಳೋ ಬೈದಾಡ್ಕೊಳ್ಳೋ ಅಂಥದ್ದು, ಕಂಪ್ಲೇಂಟ್ಸ್ ಮಾಡೋ ಅಂಥದ್ದು, ಇವ್ರೇನ ಏನಾದ್ರು ಮಾಡ್ಸಿದಾರ ಅಂತ ಡೌಟ್ ಬೀಳೋ ಅಂಥದ್ದು, ನೀವು ಯಾವ ಕೆಲಸ ಮಾಡಿದ್ರೆ ಏನಾದ್ರೂ ಒಂದು ತೊಂದರೆ ಆಗ್ತಾ ಇತ್ತಲ್ವಾ. ಸೊ ಇದು ಏನಿದೆ, ಇದು ಮೇ ತಿಂಗಳಿಂದ ಸಂಪೂರ್ಣವಾಗಿ ಹೊರಬರುತ್ತೆ. ನೀವು ಒಂದು ಮಾತಂದ್ರೆ, ಒಂದು ಡಿಸಿಷನ್ ತಗೊಂಡ್ರು ನಿಮ್ಗೆ ವಿರುದ್ಧವಾಗಿ ಮಾತಾಡೋರು ಯಾರು ಇರೋದಿಲ್ಲ. ಓಕೆನಾ? ಎಲ್ಲ ಕೆಲಸಗಳು ಅನುಕೂಲಕರವಾಗಿ ಬದಲಾಗುತ್ತೆ. ಇಲ್ಲಿ ನೋಡಿ, 5 of Pentacles. ನೀವು ಈ ಕೆಲಸ ಆಗೋದಿಲ್ಲ ಬಿಡು ಅಂತ ಮೂವ್ ಆನ್ ಆಗೋದು, ಈ ಮನೆ ಚೆನ್ನಾಗಿಲ್ಲ ಇನ್ನೊಂದು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಮನೆಗಳನ್ನ ಚೇಂಜ್ ಮಾಡೋದು ಅಲ್ವಾ. ಈ ವ್ಯಕ್ತಿ ಮಾಡಿಲ್ಲ, ಆ ವ್ಯಕ್ತಿ ಬ್ಲಾಕ್ ಮ್ಯಾಜಿಕ್ ಮಾಡಿರೋದು ಅಂತ ಅಂದ್ಬಿಟ್ಟು ಇವರಲ್ಲಿ ಏನದು ಅಷ್ಟ ದಿಗ್ಬಂಧನ ಹಾಕ್ಸೋಣ ಅಲ್ವಾ. ಇವರಿಂದ ಹೀಲ್ ಮಾಡೋಣ, ಈ ಸ್ಟೋನು ಆ ಸ್ಟೋನು, ಈ ಡ್ರೆಸ್ಸು ಆ ಡ್ರೆಸ್ಸು, ಈ ಮಂತ್ರ ಮಾಡೋಣ ಆ ಮಂತ್ರ ಮಾಡೋಣ, ಏನೇನೋ ಗಿಡಕ್ಕೆಲ್ಲ ಪೂಜೆ ಮಾಡಿರೋದು ಅಲ್ವಾ. ಮನೆ ಸುತ್ತಲೂ ಏನೋ ಚೆಲ್ಲಿರೋದು, ಏನೋ ಕಾಣ್ತಿದೆ ಇಲ್ಲಿ. ಓಕೆನಾ? ಸಮಥಿಂಗ್ ನೋಡಿ ಇಲ್ಲಿ ಬ್ಲಾಕ್ ವೈಟ್ ಸಮಥಿಂಗ್ ಕೆಲವೊಂದನ್ನ ತಂದಿಟ್ಟಿದ್ದೀರಾ ಮನೆಯಲ್ಲಿ, ಫೋಟೋ ಫ್ರೇಮ್ಸ್ ಅಲ್ವಾ. ಇದರಿಂದ ಬಟ್ ಯಾವುದೇ ನಿಮಗೆ ರಿಸಲ್ಟ್ ಸಿಗ್ತಿಲ್ಲ. ಬಟ್ ಮೇ ತಿಂಗಳಲ್ಲಿ ಇಲ್ಲಿ 5 ಇದೆ, ಇಲ್ಲಿ 5 ಇದೆ. ಮೇ ತಿಂಗಳಲ್ಲಿ ಅಥವಾ ಇನ್ನೊಂದು 5, ನಿಮ್ಮ ಎನರ್ಜಿ ಚೆನ್ನಾಗಿದೆ ಅಂದ್ರೆ 5 days ಅನ್ಕೊಳ್ಳಿ. ಆಯ್ತು, ನಾನು ಮೇನೇ ನೋಡ್ತಾ ಇದ್ದೀನಿ, ನನಗೆ ಮೇ ಅಂತಾನೆ ಸೆನ್ಸ್ ಆಗ್ತಿದೆ ಇಲ್ಲಿ. ಓಕೆನಾ? ನೀವು ಆ ಒಂದು ಇದ ಅಂತ ಏನು ಇದು ಮಾಡ್ತಿರ್ತೀರಾ, ಅದರಿಂದ ಹೊರಗಡೆ ಬರುವಂತಹ ಸಮಯ ಬಂದಿದೆ. ಓಕೆ, ಸೊ ಇಲ್ಲಿ ನೋಡಿ, ಇದು ನಿಮ್ಮ ಮೇನ್ ಡೋರ್ ಒಳಗಡೆ, ಮೇನ್ ಡೋರು ಮೇಲೆ ಇದನ್ನ ಹಾಕೋದ್ರಿಂದ ನಿಮ್ಮ ಮನೆ ಒಳಗಡೆ ಯಾರು ಬ್ಲಾಕ್ ಮ್ಯಾಜಿಕ್ ಮಾಡಿದ್ರು, ನೆಗೆಟಿವ್ ಎನರ್ಜಿ ಮಾಡಿದ್ರು, ದೃಷ್ಟಿ ಮಾಡಿದ್ರು, ನಿಮ್ಮ ಮನೆಗೆ ದೃಷ್ಟಿ ಇದ್ರು, ವಾಸ್ತು ಪ್ರಾಬ್ಲಮ್ ಇದ್ರು, ಇದು ಮನೆ ಒಳಗಡೆ ಮೇನ್ ಡೋರ್ ಮೇಲೆ ಇದನ್ನ ಒಂದು ಹುಕ್ ಹಾಕಿ ಇದನ್ನ ಹಾಕೋದ್ರಿಂದ, ಇದು ಪ್ಯೂರ್ ಕ್ರಿಸ್ಟಲ್. ಓಕೆ, ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ಇದೆ. ಇದನ್ನ ಹಾಕೋದ್ರಿಂದ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ನಿಮ್ಮ ಮನೆ ಒಳಗಡೆ ಬರದೇ ಇರೋ ರೀತಿ ನಿಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಓಕೆ, ಸೊ ಇದು ನಮ್ಮಲ್ಲಿ ಅವೈಲೇಬಲ್ ಇದೆ. ಬೇಕು ಅಂದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. ಓಕೆನಾ? ಸೊ ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ನೀವಿನ ಯಾರು ಮಂತ್ರ ಮಾಡುವಂಥವ್ರನ್ನ, ದೇವಸ್ಥಾನಗಳನ್ನ, ಹೋಮಗಳನ್ನ, ಪೂಜೆಗಳನ್ನ ಸಮಥಿಂಗ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಇದರಿಂದ ಯಾರಿಂದ ಅಷ್ಟು ನಮ್ಮ ಮೇಲೆ ಆಗಿದೆಯಾ ಇಲ್ವಾ ಬ್ಲಾಕ್ ಮ್ಯಾಜಿಕ್, ನನ್ನಿಂದನೇ ಈ ಲೇಸಿನೆಸ್ ಇಂದಾನೆ ಹೀಗೆ ಅನಿಸ್ತಿದ್ಯಾ, ಈ ಒಂದು ಕನ್ಫ್ಯೂಷನ್ ಇಂದ ಹೊರಗಡೆ ಬರ್ತೀರಾ, ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆ, ಸೊ ಇಲ್ಲಿ ಕ್ವೀನ್ ಆಫ್ ಕಪ್ಸ್, ಎಮೋಷನಲಿ ತುಂಬಾನೇ ಕುಗ್ಬಿಟ್ಟಿದ್ದೀರಾ ನೀವು ಅಲ್ವಾ. ಎಲ್ಲಾರನ್ನೂ ನಂಬಿ ಇಲ್ಲಿ ತುಂಬಾನೇ ಕುಗ್ಬಿಟ್ಟಿದ್ದೀರಾ. ತುಂಬಾ ಮನಿ ಕಳ್ಕೊಟ್ಟಿದ್ದೀರಾ. ತುಂಬಾ ಸ್ಟೋನ್ಸ್ ಎಲ್ಲ ತಂದೆಲ್ಲ ಬಿಸಾಡಿದ್ದೀರಾ. ನೋಡಿ, ವಾಟರ್ ಅಲ್ಲಿ ಕುತ್ಕೊಂಡಿದ್ದೀರಾ. ಎಷ್ಟು ಸಂಪೂರ್ಣವಾಗಿ ನಂಬಿದ್ದೀರಾ ನೀವು ಆ ಒಂದು ಏನು ನಿಮ್ಮ ಫ್ರೆಂಡ್ಸ್ ಸಜೆಸ್ಟ್ ಮಾಡಿರೋದು, ನೀವು ಆನ್ಲೈನ್ ಅಲ್ಲಿ ನೋಡಿರೋದು ಹೀಲಿಂಗ್ ಪ್ರೋಸೆಸ್, ನಂಬಿಕೆನೆ ಹೋಗ್ಬಿಟ್ಟಿರ. ಯಾರೋ ರೆಡಿ ಮಾಡಿಸಿರ್ಬೋದು, ಎಲ್ಲ ಪ್ರತಿಯೊಂದು ನಂಬಿಕೆ ಹೋಗ್ಬಿಟ್ಟಿದೆ ಅಲ್ವಾ. ಅಷ್ಟು ಎಮೋಷನಲಿ ಲೋ ಆಗಿದ್ದೀರಾ ಇವಾಗ ಸದ್ಯಕ್ಕೆ. ಬಟ್ ಇಲ್ಲಿ ನೋಡಿ ಏನಾಗಿದೆ ಅಂದ್ರೆ, ನೀವು ಮಾಡಿರೋ ಎಲ್ಲ ಪ್ರಯತ್ನಗಳು ಸರಿ ಇದೆ, ಬಟ್ ನಿಮ್ಗೆ ಯಾವ್ದ್ರಿಂದಾನು ಇಲ್ಲಿ ಫಲಿತಾಂಶ ಸಿಕ್ಕಿಲ್ಲ. ಅದಕ್ಕೆ ಸಪ್ಪಿಗೆ ಕುತ್ಕೊಂಡಿದೆ. ಬಟ್ ಯೂನಿವರ್ಸ್ ನಿಮ್ಗೆ ಒಂದು ಅವಕಾಶ ಕೊಡುತ್ತೆ. 4 ಏಪ್ರಿಲ್ ಮಂತ್ ಅಲ್ಲಿ ಒಂದು ಅವಕಾಶ ಕೊಡುತ್ತೆ. ಒಬ್ಬ ಗುರುನ ಪರಿಚಯ ಮಾಡ್ಬೋದು, ಒಬ್ಬ ಹೀಲರ್ನ ಪರಿಚಯ ಮಾಡ್ಬೋದು, ಅಥವಾ ಯಾವ್ದಾದ್ರು ಒಂದು ಬ್ಯೂಟಿಫುಲ್ ರೆಮಿಡಿ ನಿಮ್ಗೆ ಗೊತ್ತಾಗ್ಬೋದು, ನಿಮ್ಗೆ ಆ ರಿಲೇಟೆಡ್ ನಿಮ್ಮ ಡ್ರೀಮ್ ಅಲ್ಲಿ ಬರ್ಬೋದು. ಓಕೆನಾ? ಅದರಿಂದ ನಿಮ್ಮ ಜೀವನ ಬದಲಾಗುತ್ತೆ. ಬಿಕಾಸ್ ದಿಸ್ ಇಸ್ ರಿವರ್ಸ್. ನೀವು ಏನೊಂದು ಬದಲಾವಣೆಗಾಗಿ ವೆಯ್ಟ್ ಮಾಡ್ತಾ ಎಲ್ಲ ಪ್ರಯತ್ನಗಳು ಮಾಡಿ ಸುಮ್ಮನೆ ಕೂತಿದ್ದೀರಾ. ಆ ಒಂದು ಅದ್ಭುತವಾಗಿ ಎಲ್ಲನೂ ನಿಮ್ಮ ಮೇಲೆ ವರ್ಕ್ ಆಗ್ತಾ ಇರ್ಬೋದು. ಬಟ್ ಒಂದು ವ್ಯಕ್ತಿ, ಒಂದು ರೆಮಿಡಿ, ಒಂದು ವಸ್ತು ನಿಮ್ಮ ಈ ಒಂದು ತೊಂದರೆಯಿಂದ ಹೊರಗಡೆ ಬರುವಂತಹ ಕ್ಲೂ ಸಿಗುತ್ತೆ ನಿಮಗೆ. ಓಕೆನಾ? ಎಮೋಷನಲಿ ಮತ್ತೆ ನೀವು ಸ್ಟ್ರಾಂಗ್ ಆಗ್ತೀರಾ, ಹೀಲ್ ಆಗ್ತೀರಾ, ನಿಮ್ಮ ಹೆಲ್ತ್ ಹೀಲ್ ಆಗುತ್ತೆ. ಅದನ್ನ ನಾನು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀನಿ. ಓಕೆನಾ? ಸೊ ತುಂಬಾ ಬ್ಯೂಟಿಫುಲ್ ಆಗಿ ನನಗೆ ಇಲ್ಲಿ ನೀವು ಹೀಲ್ ಆಗುವಂತಹ ಒಂದು ಮೆಸೇಜ್ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ? ಇಷ್ಟು ದಿನ ನೀವು ಏನೊಂದು ನೆಗೆಟಿವಿಟಿಗೆ ಹೋಗ್ತಾ ಇದ್ದೀರಾ ಪದೇ. ಓಕೆನಾ? ನಿಮಗೆ ಇಲ್ಲಿ ಹೆಲ್ತ್ ಪ್ರಾಬ್ಲಮ್ ನೋಡಿ, ಸ್ಪಿರಿಚುವಲ್ನ ಎಕ್ಸ್ಪೆಕ್ಟ್ ಮಾಡೋರು, ಶಾಂತಿನ ಎಕ್ಸ್ಪೆಕ್ಟ್ ಮಾಡೋರು, ನೆಮ್ಮದಿನ ಎಕ್ಸ್ಪೆಕ್ಟ್ ಮಾಡೋರು ನೀವು ಇಲ್ಲಿ. ವೈಟ್ ಡ್ರೆಸ್ ಇದೆ, ಬಟ್ ತಲೆನೋವು. ಓಕೆನಾ? 9 ರೀತಿಗಳಲ್ಲಿ ನಿಮಗೆ ಇಲ್ಲಿ ತಲೆನೋವು ಬಂದಿದೆ ಅಲ್ವಾ. ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಬಟ್ ತುಂಬಾ ಬೇಗನೆ ಮೇ ಕಂಪ್ಲೀಟ್ ಆಗೋಷ್ಟರಲ್ಲಿ ನೀವೊಂದು
ಓಕೆನಾ. ಈ ಕರ್ಮದಿಂದ ಹೊರಬರುವ ಸಾಧ್ಯತೆ ಇದೆ, ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ. ಸೊ ಈ ಬ್ರಾಸ್ಲೈಟ್ ಎನರ್ಜಿ ಯಾರ್ಯಾರು ಚೂಸ್ ಮಾಡಿದ್ದೀರಾ ಅವರು ಹೀಲ್ ಆಗ್ತೀರಾ ಅಂತ ಅಂದ್ಬಿಟ್ಟು. ಸೊ ಇದೊಂದು ಹೀಲಿಂಗ್ ಪ್ರೋಸೆಸ್ ಬ್ರಾಸ್ಲೈಟ್. ನೆಗೆಟಿವ್ ಎನರ್ಜಿ, ಬ್ಲಾಕ್ ಮ್ಯಾಜಿಕ್ ಅಂತ ಯಾವುದು ನಿಮಗೆ ಅಟ್ರಾಕ್ಟ್ ಆಗದೆ ಇರೋ ರೀತಿ ನಿಮ್ಮನ್ನ ಪ್ರೊಟೆಕ್ಟ್ ಮಾಡುವಂಥದ್ದು. ಸೊ ನಿಮ್ಮ ಎನರ್ಜಿಗೆ ಸರಿಯಾಗಿ ಇಲ್ಲಿ ರೀಡಿಂಗ್ ಬಂದಿದೆ ಅಂತ ನಾನು ಇಲ್ಲಿ ನೋಡ್ಕೊಳ್ತೀನಿ. ಓಕೆನಾ. ಸೊ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನೋಡ್ತಾ ಇರೋ ಎಲ್ಲ ಎನರ್ಜಿಗೂ ಕನೆಕ್ಟ್ ಆಗಿರುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ಮೈ ಡಿಯರ್ ಬ್ಯೂಟಿಫುಲ್ ಬಟರ್ಫ್ಲೈಸ್, ಯಾರು ಈ ಒಂದು ಬ್ರಾಸ್ಲೈಟ್ನ ನೋಡಿ ಓಕೆನಾ ಅಟ್ರಾಕ್ಟ್ ಆಗಿ ಇಷ್ಟಪಟ್ಟು ಏನೋ ತುಂಬ ಸೈಲೆನ್ಸಲ್ಲಿದೆ, ತುಂಬ ಕಾಮ್ ಆಗಿದೆ, ಸಮಥಿಂಗ್ ಏನೋ ಒಂದು ನೆಮ್ಮದಿನ ಹುಡುಕೋ ಹಾಗಿದೆ ಅಂತ ನೀವು ಸೆಲೆಕ್ಟ್ ಮಾಡಿದ್ದೀರಾ. ಈ ಬ್ರಾಸ್ಲೈಟ್ ಬಂದು ನೀವು ನಿಮ್ಮ ಪ್ರೀತಿ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ, ರಿಲೇಶನ್ಶಿಪ್ ವಿಚಾರದಲ್ಲಿ ಹೀಲ್ ಆಗುವಂತಹ ಒಂದು ಎನರ್ಜಿನ ಹೊಂದಿರೋದ್ರಿಂದ ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀರಾ. ಓಕೆನಾ. ಸೊ ಇಲ್ಲಿ ನಿಮಗೆ 1 2 3 4 5 5 ರೀತಿ ಓಕೆನಾ ಕ್ರಿಸ್ಟಲ್ಸ್, ಡಿಫ್ರೆಂಟ್ ಆಫ್ ಕ್ರಿಸ್ಟಲ್ಸ್. ಇದೆಲ್ಲ ಏನಿದೆ ಅಂದರೆ ಇದೆಲ್ಲ ಟೋಟಲಿ ರಿಲೇಶನ್ಶಿಪ್ ಕ್ರಿಸ್ಟಲ್ಸ್, ಮಿಕ್ಸ್ಡ್ ಕ್ರಿಸ್ಟಲ್ಸ್. ಈ ಒಂದು ಬ್ರಾಸ್ಲೈಟ್ನ ನೀವು ಹಾಕೋದ್ರಿಂದ ಇದು ನಿಮ್ಮ ನಾಡಿಗೆ ಟಚ್ ಆಗುತ್ತೆ ಅಲ್ವಾ, ನೀವು ಹಾಕಿದ ನಂತರ ಅದರಿಂದ ಏನಾಗುತ್ತೆ ನಿಮ್ಮ ರಿಲೇಶನ್ಶಿಪ್ ಹೀಲ್ ಆಗ್ತಾ ಹೋಗುತ್ತೆ. ಓಕೆನಾ. ನಮ್ಮ ಕ್ಲೈಂಟ್ಸ್ಗೆ ಆ್ಯಂಡ್ ನಮ್ಮ ಜೂಮ್ ಮೆಂಬರ್ಸ್ಗೆ ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ ಇದು ಹಾಕಿದ್ಮೇಲೆ. ಓಕೆನಾ. ಸೊ ರಿಲೇಶನ್ಶಿಪ್ ಹೀಲಿಂಗ್, ರಿಲೇಶನ್ಶಿಪ್ಪಲ್ಲಿ ಮ್ಯಾಜಿಕ್ ಆಗಬೇಕು, ಮಿರಾಕಲ್ಸ್ ಆಗಬೇಕು, ರಿಲೇಶನ್ಶಿಪ್ನ ಹೀಲ್ ಮಾಡ್ಕೋಬೇಕು ಅಂದವ್ರಿಗೆ ಈ ಒಂದು ಬ್ರಾಸ್ಲೈಟ್ನ ಚೂಸ್ ಮಾಡಿರೋ ಎನರ್ಜಿ ನಾನು ಇಲ್ಲಿ ನೋಡ್ತಿದ್ದೀನಿ. ಎಸ್, ನೋಡೋಣ ಕಾರ್ಡ್ ಏನು ಬಂದಿದೆ ಅಂತ. ವಾವ್, ನೋಡಿ 3 ಇದೆ. 3 ಅಂದರೆ ಗುರು, ದ ಎಂಪ್ರೆಸ್. ನೀವು ನಿಮ್ಮ ಮದುವೆ ವಿಚಾರದಲ್ಲಿ ಓಕೆನಾ ನೆಮ್ಮದಿನ ಬಯಸುವಂಥವ್ರು ನೋಡಿ. ವೈಟ್ ಡ್ರೆಸ್, ರೆಡ್ ಫ್ಲವರ್, ಶುದ್ಧವಾದ ಪ್ರೀತಿ ಬೇಕು ನಿಮಗೆ. ನಿಮ್ಮ ಪ್ರೀತಿಯಲ್ಲಿ ನೀವು ಕ್ವೀನ್ ಆಗಬೇಕು, ಕಿಂಗ್ ಆಗಬೇಕು, ಹಾರ್ಟ್ ಚಕ್ರ ಹೀಲ್ ಆಗಬೇಕು, ನಿಮ್ಮ ಲವ್ ಹೀಲ್ ಆಗಬೇಕು, ಆ ಒಂದು ಉದ್ದೇಶನ ಹೊಂದಿದ್ದೀರಾ ನೀವು. ಎಲ್ಲೋ ಎನರ್ಜಿ, ಮದುವೆ ಆಗಬೇಕು, ಗ್ರೀನರಿ, ನಿಮಗೆ ಶಾಂತಿ ಬೇಕು, ನೆಮ್ಮದಿ ಬೇಕು ನಿಮ್ಮ ಲವ್ ರಿಲೇಶನ್ಶಿಪ್ ಅಲ್ಲಿ. ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಕಿರೀಟ ಇದೆ, ಕ್ರೌನ್ ಚಕ್ರ, ಸಹಸ್ರಾರ ಚಕ್ರದ ಮೇಲೆ ನೀವು ವರ್ಕ್ ಮಾಡ್ತಿದ್ದೀರಾ, ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ಡಿವೈನ್ ಪವರ್ನ ಅಟ್ರಾಕ್ಟ್ ಮಾಡ್ತಿದ್ದೀರಾ. ನಿಮ್ಮ ರಿಲೇಶನ್ಶಿಪ್ನ ನೀವೇ ಹೀಲ್ ಮಾಡ್ಕೊಳ್ಳೋದಕ್ಕೆ ತುಂಬ ಮೈಂಡ್ ಟೆಕ್ನಿಕ್ಸ್ ವರ್ಕ್ ಮಾಡ್ತಿದ್ದೀರಾ ಇಲ್ಲಿ ಅಲ್ವಾ, ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಗುರುಬಲ ಬೇಗನೆ ಕೊಡ್ಬರುತ್ತೆ ಇನ್ನೊಂದು 3 months ಅಲ್ಲಿ. ನೀವೇನು ಅನ್ಕೊಳ್ತಿದ್ರ, ಬಿಕಾಸ್ ಈ ಕಾರ್ಡ್ ರೈಟ್ ಬಂದಿದೆ, ರಿಯಲಿ ಕಂಗ್ರ್ಯಾಚುಲೇಷನ್ಸ್. ಓಕೆನಾ. ನೀವು ಇವಾಗ ಯಾವ ಒಂದು ಪ್ರಾಬ್ಲಮ್ನಾದ್ರೂ ಇರ್ಬೋದು, ಲವ್, ಒನ್ ಸೈಡ್ ಲವ್, ಬ್ರೇಕಪ್, ಹಾರ್ಟ್ ಬ್ರೇಕನ್, ಡಿಪ್ರೆಷನ್, ಸ್ಟ್ರೆಸ್, ಡಿಸ್ಟೆನ್ಸ್ ರಿಲೇಶನ್ಶಿಪ್, ಓಕೆನಾ, ಅನ್ಹೆಲ್ತಿ ರಿಲೇಶನ್ಶಿಪ್, ಯಾವುದಾದ್ರಲ್ಲೂ ಇರ್ಬೋದು. ಒಬ್ಬರಿಂದ ತೊಂದರೆಗೊಳಗಾಗಿರ್ಬೋದು, ನಿಮ್ಮ ಪ್ರೀತಿನ ಹುಡುಕ್ತಾ ಇರ್ಬೋದು. ಬಟ್ 3 months ಅಲ್ಲಿ ನೀವು ನಿಮ್ಮ ಪ್ರೀತಿಯಲ್ಲಿ ಒಂದು ಬ್ಯೂಟಿಫುಲ್ ಕ್ವೀನ್ ಆಗಿ, ಕಿಂಗ್ ಆಗಿ ಇರ್ತೀರಾ. ನಿಮ್ಮ ಲೈಫ್ ಪಾರ್ಟ್ನರ್ ನಿಮ್ಮ ಲೈಫ್ಗೆ ಬರ್ತಾರೆ, ನಿಮ್ಮ ಸೋಲ್ಮೇಟ್ ನಿಮ್ಮ ಲೈಫ್ಗೆ ಬರ್ತಾರೆ ಅನ್ನೋದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಸೊ ನಾನು ತುಂಬ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ. ನಿಮಗೆ ಯಾವ ಕಾರ್ಡ್ ಬರ್ಬೋದು? ಬ್ಯೂಟಿಫುಲ್ ಬಟರ್ಫ್ಲೈಸ್, ನೋಡೋಣ. ವಾವ್, 5 of cups. Emperor, family card, reverse. ಓಹೋ, ಪಾಸಿಟಿವ್ ಎಲ್ಲಿದೆ ಇಲ್ಲಿ? ಎನರ್ಜಿ ಚೆನ್ನಾಗಿದೆ. ಓಕೆ, ಹೀಗೆ ಆ್ಯಂಡ್ ಹೀಗೆ. ಓಹೋ, ತುಂಬಾನೇ ಇಂಟ್ರೆಸ್ಟ್ ಆಗಿ ಬಂದಿದೆ ಇಲ್ಲಿ. ಓಕೆನಾ. ಇದು ಸಾಮಾನ್ಯವಾದ ಪ್ರೀತಿ ಅಲ್ಲ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ನಿಮ್ಮ ಪ್ರೀತಿಯಲ್ಲಿ. ಓಹೋ, ಎಸ್. ಸೊ ಇದು ನಿಮ್ಮ ಭವಿಷ್ಯ, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್, ಎವ್ರಿಥಿಂಗ್. 5 of cups. ಓಕೆನಾ. ನಿಮ್ಮ ಪ್ರೀತಿಯನ್ನು ನೀವು ಪಡೆಯುವಲ್ಲಿ ಈಗ ಫುಲ್ ಬ್ಲ್ಯಾಂಕ್ ಆಗಿದ್ದೀರಾ ಅಲ್ವಾ, ರೈಟ್? ಸೊ ಏನು ಹೇಳ್ತಿದೆ ಈ ಕಾರ್ಡ್ ಅಂದರೆ, ನೋಡಿ ಇಲ್ಲಿ 3 times ಮೋರ್ ತುಂಬ ಹರ್ಟ್ ಆಗಿದ್ರೆ ನಿಮ್ಮ ಪ್ರೀತಿಯಲ್ಲಿ. 3 times ಕನ್ಫರ್ಮೇಷನ್ ಆಗಿದೆ ನಿಮ್ಮ ಪ್ರೀತಿ ನಿಮಗೆ ಸಿಗೋದಿಲ್ಲ ಅನ್ನೋ ಅಷ್ಟು. ಬಟ್ ಗಾಡ್ ನಿಮ್ಗೆ ಇನ್ನೂ 2 ಚಾನ್ಸ್ ಕೊಟ್ಟಿದೆ ಅಲ್ವಾ. ನಿಮ್ಮ ಪ್ರೀತಿ ನಿಮ್ಮ ಕಣ್ಮುಂದೆ ಇದ್ರೂ, ನೀವು ನಿಮ್ಮ ಪ್ರೀತಿ ನಿಮ್ಮ ಜೊತೆ ಮಾತಾಡ್ತಿದ್ರು, ನಿಮ್ಮ ಪ್ರೀತಿ ನಿಮ್ಮದು ಅಂತ ನಿಮಗೆ ಗೊತ್ತಿದ್ರು, ಇವರೇ ನಿಮ್ಮ ಪಾರ್ಟ್ನರ್, ಮುಂದೆ ಇವ್ರನ್ನೇ ನೀವು ಮದುವೆ ಆಗೋದು, ಇವರೇ ನಿಮ್ಮ ಸೋಲ್ಮೇಟ್ ಅಂತ ನಿಮಗೆ ಗೊತ್ತಿದ್ರು ನೀವು ಲವ್ ರಿಲೇಶನ್ಶಿಪ್ನ ಎಂಜಾಯ್ ಮಾಡ್ತಿಲ್ಲ ಅಲ್ವಾ. ಅದನ್ನು ನಾನು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀನಿ. ನಿಮಗೂ ನಿಮ್ಮ ಪ್ರೀತಿಸೋರ್ಗೂ ಒಂದು ರಿಲೇಶನ್ಶಿಪ್ಪಲ್ಲಿ ಮೂವ್ ಆನ್ ಆಗಬೇಕು ನೀವಿಬ್ರು ಅಂತ ಇದೆ. ಬಟ್ ಇಟ್ ಈಸ್ ನಾಟ್ ಪಾಸಿಬಲ್ ನಾವು. ಓಕೆ, 5 ಎಲಿಮೆಂಟ್ಸ್ ಸಹಾಯ ಕೇಳಿ ನೀವು. 5 ಎಲಿಮೆಂಟ್ಸ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ನ ಫಾಲೋ ಮಾಡಿ. ಓಕೆನಾ. ಇದರಿಂದ 5 ಎಲಿಮೆಂಟ್ಸ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ನ ಫಾಲೋ ಮಾಡಿ. 5 ಎಲಿಮೆಂಟ್ಸ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ನ ಫಾಲೋ ಮಾಡಿ. ಇದರಿಂದ 5 ಎಲಿಮೆಂಟ್ಸ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ನ ಫಾಲೋ ಮಾಡಿ. ಓಕೆನಾ.
ಈ ಒಂದು ಬ್ಲಾಕ್ ಏಪ್ರಿಲ್ ಏನಿದೆ ಇದು ರಿಲೀಸ್ ಆಗಿ, ನಿಮ್ಮ ಬ್ಲಾಕ್ ಏಪ್ರಿಲ್ ಅಂದ್ರೆ ನಿಮ್ಮ ಪ್ರೀತಿ ಈಗ ಕಣ್ಮರೆಯಾಗಿದೆ, ಆ ಒಂದು ಕಣ್ಮರೆ ರಿಮೂವ್ ಆಗಿ ನೀವು ನಿಮ್ಮ ಪ್ರೀತಿನ ಪಡ್ಕೊಳ್ಳುವಂತಹ ಅವಕಾಶಗಳು ಸಿಗುತ್ತೆ. ಓಕೆನಾ? ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. 3 ಮಂತ್ಸ್ ಇಂದ ತುಂಬಾನೇ ನೋವು ತಿಂದ್ಬಿಟ್ಟಿದ್ದೀರಾ ನಿಮ್ಮ ಪ್ರೀತಿ ವಿಚಾರದಲ್ಲಿ ಅಲ್ವಾ? ಸಿಕ್ಕದ ಹಾಗೆ ಸಿಕ್ಕಿ ನಿಮ್ಮ ಪ್ರೀತಿ ತುಂಬಾ ದೂರ ಹೋದಂಗಿದೆ. ಒಂದು 75% ನಿಮ್ಮ ಪ್ರೀತಿಯಲ್ಲಿ ಹ್ಯಾಪಿನೆಸ್ ಸಿಕ್ಕಿದ್ರೆ 100% ಪೇನ್ ಅನುಭವಿಸ್ತಾ ಇದ್ದೀರಾ. ಅದನ್ನ ನಾನು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀನಿ. ಓಕೆನಾ? ಮಾರ್ಚ್ ಏಪ್ರಿಲ್ ಅಲ್ಲಿ ಮೇ ಅಲ್ಲಿ ಒಂದು ತುಂಬಾ ಅದ್ಭುತವಾದ ಒಂದು ರಿಯೂನಿಯನ್ ಕನೆಕ್ಷನ್ ಇಲ್ಲಿ ಇದೆ. ಓಕೆನಾ? ಸದ್ಯಕ್ಕೆ ನಿಮ್ಮ ಲೈಫಲ್ಲಿ ರಾಹು ಸ್ಥಿತಿಗತಿಗಳು ಅಷ್ಟು ಸರಿ ಇಲ್ಲ ಅಂತ ನೋಡ್ತಿದ್ದೀನಿ. ನೀವು ಹ್ಯಾಪಿ ಆಗಿದ್ದಾಗ ನಿಮ್ಮ ಪ್ರೀತಿ ಹ್ಯಾಪಿ ಆಗಿರೋ ಒಂದು ಮೆಸೇಜ್, ಕಾಲ್, ಮೀಟ್, ಒಂದು ಗಿಫ್ಟ್, ಒಂದು ಸರ್ಪ್ರೈಸ್ ಸಿಗುತ್ತೆ. ನೀವು ಯಾವಾಗ ಅವರ ಮೇಲೆ ಅನುಮಾನಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತೀರೋ ಆವಾಗ ಅವರಿಂದ ಹರ್ಟ್ಸ್, ಅವ್ರು ನಿಮ್ಮನ್ನೇ ಬ್ಲಾಕ್ ಮಾಡ್ತಾರೆ ಅಥವಾ ನೀವು ಅವ್ರನ್ನ ಬ್ಲಾಕ್ ಮಾಡ್ತೀರಾ, ನಿಮ್ಗೆ ಇಷ್ಟ ಇಲ್ಲದೆ ಇರೋ ರೀತಿ ಅವರು ಮಾತಾಡ್ತಾರೆ, ಅಥವಾ ಬೇರೊಬ್ರು ಅವರ ಮೇಲೆ ಚಾಡಿನ ಹೇಳ್ತಾರೆ, ಅವರ ಕ್ಯಾರೆಕ್ಟರ್ ಮೇಲೆ ನಿಮ್ಗೆ ಕೆಲವೊಂದು ವಿಷಯಗಳನ್ನ ಗೊತ್ತಾಗುತ್ತೆ. ಇಲ್ಲಿ ಥರ್ಡ್ ಪಾರ್ಟಿ ಇದಾರಾ ಅಂತ ಡೌಟ್ ಬರುತ್ತೆ. ನಿಮ್ಮ ಪ್ರೀತಿ ವಿಚಾರ ನಿಜಾನಾ ಅಲ್ವಾ ಅಂತ ನಿಮ್ಗೆ ಡೌಟ್ ಬರುತ್ತೆ. ಥರ್ಡ್ ಪಾರ್ಟಿನ ತುಂಬಾ ಪ್ರೀತಿಸ್ತಿದಾರಾ ಅಂತ ಡೌಟ್ ಬರುತ್ತೆ ಅಲ್ವಾ? ಇಲ್ಲಿ ಜಾಸ್ತಿ ಪ್ರೀತಿ ಬಂದ್ಬಿಡುತ್ತೆ ಒಂದೊಂದ್ಸಲ. ಯಾವಾಗಂದ್ರೆ ನೀವು ಎನರ್ಜಿ ಚೆನ್ನಾಗಿದ್ದಾಗ, ನೀವು ಲೋ ಎನರ್ಜಿಗೆ ಹೋದಾಗ ಜಾಸ್ತಿ ದ್ವೇಷ ಬಂದ್ಬಿಡುತ್ತೆ ಇಲ್ಲಿ. ಅದನ್ನ ನಾನು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀನಿ. ರಾಹು ನಿಮ್ಮ ಒಂದು ಡಿಸಿಷನ್ ನ ಇಲ್ಲಿ ನಿರ್ಧಾರ ಮಾಡ್ತಿದ್ದಾರೆ. ಸೊ 4 ನಿಮ್ಮ ಮನೆ ನಂಬರ್ ಆಗಿರ್ಬೋದು, ಅಥವಾ ನಿಮ್ಮ ಫೋನ್ ನಂಬರ್ ಟೋಟಲ್ ಮಾಡಿದ್ರೆ 4 ಬರ್ಬೋದು, ಅಥವಾ ಲಾಸ್ಟ್ ನಂಬರ್ 4 ಆಗಿರ್ಬೋದು ನಿಮ್ಮ ಇದರಲ್ಲಿ, ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್, ಅಥವಾ ನಿಮ್ಮ ಹುಡುಗಿ ಡೇಟ್ ಆಫ್ ಬರ್ತ್ 4 ಆಗಿರ್ಬೋದು, ಟೋಟಲ್ ಮಾಡಿದ್ರೆ 4 ಬರ್ಬೋದು, ಆ ರೀತಿ ಆಗಿರುತ್ತೆ. ಅಥವಾ ಮೊಬೈಲ್ ನಂಬರ್ನ 4ನೇ ಸ್ಥಾನದಲ್ಲಿ 4 ಅನ್ನೋ ನಂಬರ್ ಇರ್ಬೋದು. ಓಕೆನಾ? ಟೋಟಲಿ ನೀವು ಓಕೆನಾ, ಇವಾಗ ಹೆಲ್ತಿ ಫುಡ್ ತಿಂದ್ರೆ ಹೆಲ್ತ್ ಹೇಗೆ ಚೆನ್ನಾಗಿರುತ್ತೋ, ಅನ್ಹೆಲ್ತಿ ಫುಡ್ ತಿಂದ್ರೆ ಹೆಲ್ತ್ ಹೇಗೆ ಕೆಟ್ಟು ಹೋಗುತ್ತೋ, ಆ ಒಂದು ಎಕ್ಸಾಂಪಲ್ನ ಮೈಂಡಲ್ಲಿ ಇಟ್ಕೊಂಡು ಓಕೆನಾ, ನಿಮ್ಮ ಪ್ರೀತಿನ ಆದಷ್ಟು ಒಂದು ನೆಗೆಟಿವಿಟಿಗೆ ಹೋಗದೆ ಇರೋ ರೀತಿ ನಿಮ್ಮ ಆಲೋಚನೆಗಳನ್ನ ಕಂಟ್ರೋಲ್ ಮಾಡಿದ್ರೆ ಎವ್ರಿಥಿಂಗ್ ಈಸ್ ಪಾಸಿಬಲ್. ಅರ್ಥ ಆಗ್ತಿದೆ ಅಲ್ವಾ ನಿಮ್ಗೆ? ಸೊ ಇಲ್ಲಿ ನೋಡಿ, ಫ್ಯಾಮಿಲಿ ಕಾರ್ಡು ರಿವರ್ಸ್ ಬಂದಿದೆ. ನಿಮ್ದು ಜನ್ಮ ಜನ್ಮಾಂತರಗಳ ಅನುಬಂಧ, ಮದುವೆ ಆಗ್ಬೇಕು, ಮನೆ ಇದೆ, ಮಕ್ಕಳಿದೆ, ಪ್ರಕೃತಿ ಇದೆ, ಎಲ್ಲ ಎಮೋಷನ್ಸ್ ಹ್ಯಾಪಿಯಾಗಿ ಎಂಜಾಯ್ ಮಾಡಬೇಕಾಗಿದೆ. ನೀವು ಇನ್ನೊಬ್ಬ ವ್ಯಕ್ತಿ ಮೇಲೆ ಇಂಟ್ರೆಸ್ಟ್ ತೋರಿಸೋದಲ್ಲ, ಅವ್ರು ಇನ್ನೊಬ್ಬ ವ್ಯಕ್ತಿ ಮೇಲೆ ಇಂಟ್ರೆಸ್ಟ್ ತೋರಿಸೋದಲ್ಲ. ನಿಮ್ದೊಂದು ಫ್ಯಾಮಿಲಿ, ನೀವಿಬ್ರು ಒಂದಾದ್ರೆ ನಿಮ್ಗೆ ಪ್ರಪಂಚದ ಬೇರೆ ಜನರ ಮಾತುಗಳ ಮೇಲೆ ಓಕೆನಾ ಒಂದು ಅನಾವಶ್ಯಕ ಆಲೋಚನೆ ಇರೋದಿಲ್ಲ. ಯಾಕಂದ್ರೆ ನೀವು ಅಷ್ಟು ಅದ್ಭುತವಾಗಿ ಲೈಫ್ನ ಲೀಡ್ ಮಾಡ್ತೀರಾ. ಸದ್ಯಕ್ಕೆ ಈ ಒಂದು ಎಮೋಷನ್ ರಿವರ್ಸ್ ಆಗಿದೆ. ನಿಜವಾದ ಸಂಸಾರ, ಸಂಬಂಧ, ಜೀವನ ಬಂಧನ ಏನಾಗಿದೆ ರಿವರ್ಸ್ ಆಗಿದೆ. ಸದ್ಯಕ್ಕೆ ಮದುವೆ ಎನರ್ಜಿ ಕನೆಕ್ಟ್ ಆಗಿಲ್ಲ, ರಿಯೂನಿಯನ್ ಎನರ್ಜಿ ಕನೆಕ್ಟ್ ಆಗಿಲ್ಲ. ಹ್ಯಾಪಿಯಾಗಿ ನೀವೆಲ್ಲ ಒಂದೇ ಜೀವನ ನಡೆಸೋದಕ್ಕೆ ಇಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಅದನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಓಕೆನಾ? ಸದ್ಯಕ್ಕೆ ನೀವು ಲವ್ ಮಾಡೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನೋಡಿ, 9 ಆಫ್ ವಾಂಡ್ಸ್ ಬಂದು ಏನ್ ಹೇಳ್ತಿದೆ ಅಂದ್ರೆ, ನೀವು ಅಥವಾ ಅವರು ತುಂಬಾನೇ ವೆಯ್ಟ್ ಮಾಡ್ತಿದ್ದೀರಾ ಟೈಮ್ಗಾಗಿ, ಒಬ್ಬ ವ್ಯಕ್ತಿ ನಿರ್ಧಾರಕ್ಕಾಗಿ, ನಿಮ್ಮ ಕರ್ಮ ಟಾಸ್ಕ್ ಕಂಪ್ಲೀಟ್ ಆಗೋದಕ್ಕಾಗಿ. ನಿಮ್ಮ ಕರ್ಮ ಇಷ್ಟು ದಿನ ನೀವು ಒಂದು ಕಾರ್ಮಿಕ್ ಲೆಸನ್ನ ಕಲಿಬೇಕು ಅಂತ ಇರುತ್ತಲ್ವಾ, ಅದನ್ನ ಕಲಿಯೋದಕ್ಕಾಗಿ ಆ ಟೈಮ್ಗಾಗಿ ವೆಯ್ಟ್ ಮಾಡ್ತಿದ್ದೀರಾ. ನೀವು ಫ್ಯಾಮಿಲಿ, ನಿಮ್ಮ ಒಂದು ಹ್ಯಾಪಿ ಫ್ಯಾಮಿಲಿಗಾಗಿ ವೆಯ್ಟ್ ಮಾಡ್ತಾ ಇದೆ. ನಿಮ್ಮ ಸೋಲ್ ವೆಯ್ಟ್ ಮಾಡ್ತಾ ಇದೆ, ನಿಮ್ಮ ಇಬ್ಬರ ಸೋಲ್ ವೆಯ್ಟ್ ಮಾಡ್ತಾ ಇದೆ. ಅಂದ್ರೆ ಇಷ್ಟು ದಿನ ಜೈಲು ಹಾಕಿರ್ತಾರೆ, ಇಷ್ಟು ದಿನ ಮುಗಿದ್ಮೇಲೆ ಬಿಡುಗಡೆ ಸಿಗುತ್ತೆ ಅಂತ ಇರುತ್ತಲ್ವಾ, ಹಾಗೆ ಇಷ್ಟು ದಿನ ನಿಮ್ಮ ಪ್ರೀತಿಯಲ್ಲಿ ದೂರ ಇದ್ದು ನೋವು ಅನುಭವಿಸ್ಬೇಕು. ಅವಾಗಲೇ ನೀವು ಹಳೆ ಜನ್ಮದಲ್ಲಿ ನಿಮ್ಮ ಸೋಲ್ ತಗೊಂಡ್ ಬಂದಿರುವಂತಹ ಕರ್ಮ ಕ್ಲೀನ್ ಆಗುತ್ತೆ. ಆಮೇಲೆನೆ ನೀವು ಒಂದಾಗಿ ಜೀವನ ನಡೆಸೋದಕ್ಕೆ ಆಗುವಂಥದ್ದು ಅಂತ ಅಂದ್ಬಿಟ್ಟು. ಓಕೆನಾ? ಟೈಮ್ಗಾಗಿ ಇಲ್ಲಿ ವೆಯ್ಟ್ ಮಾಡೋದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ನೀವು ಬೇರೆ ಇದ್ರು, ಅವ್ರು ಬೇರೆ ಇದ್ರು, ಅಥವಾ ಇಬ್ರು ದೂರ ದೂರ ಇದ್ರು ಓಕೆನಾ, ವೆಯ್ಟ್ ಮಾಡಬೇಕು. ನಿಮ್ಗೆ ಒಂದು ಟೈಮ್ ಇದೆ. ನಿಮ್ಮ ಮದುವೆಗೆ ಒಂದು ಗುರುಬಲ ಕೊಡೋದಕ್ಕೆ ಒಂದು ಟೈಮ್ ಇದೆ. ಆ ಟೈಮ್ಗೆ ನೀವು ವೆಯ್ಟ್ ಮಾಡೋದು ಕಾರ್ಡ್ ಇಲ್ಲಿ ಬಂದಿದೆ. ಪೇಷನ್ಸ್ ಇರ್ಲಿ, ವೆಯ್ಟ್ ಮಾಡಿ, ಎಲ್ಲ ಯೂನಿವರ್ಸ್ ಕೊಡುವ ಎಲ್ಲ ಟೆಸ್ಟ್ ಎಕ್ಸಾಮ್ ಪಾಸ್ ಮಾಡಿ, ತಾಳ್ಮೆಯಿಂದ ಇರಿ ಅಂತ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಓಕೆನಾ? 5 ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ನೀವು ಬೇಡ, ಈ ಪಾರ್ಟ್ನರ್ ಬೇಡ ಅಂತ ಸೈಲೆಂಟ್ ಆಗೋದು. ಓಕೆನಾ? ಅಥವಾ ಈ ಹುಡುಗಿ ಬೇಡ ಮದುವೆ ಆಗೋದು ಅಂತ ಸೈಲೆಂಟ್ ಆಗೋದು, ಅಥವಾ ಇನ್ನೊಬ್ಬರನ್ನ ನೋಡೋಣ ಅನ್ನೋದು, ಅಥವಾ ಹೀಗೆ ಇದ್ಬಿಡೋಣ ಜೀವನದಲ್ಲಿ ಅನ್ಕೊಳ್ಳೋದು ಅಲ್ವಾ. ಇದರಿಂದ ಬೇಗ ಹೊರಗಡೆ ಬರ್ತೀರಾ, ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಅದನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಓಕೆನಾ? ಅಂಡ್ 2 ಆಫ್ ಪೆಂಟಿಕಲ್ಸ್ ಇಲ್ಲಿ ಬಂದಿದೆ. ಓಕೆನಾ? ಸೊ ಹೀಗೆ ಕ್ಲಾರಿಟಿ ಸಿಕ್ಕಿದ ಹಾಗೆ ಸಿಗುತ್ತೆ, ಮತ್ತೆ ಕನ್ಫ್ಯೂಷನ್ಗೆ ಹೋಗ್ತೀರಾ. ಯಾವ ಕಡೆ ಬ್ಯಾಲೆನ್ಸ್ ಮಾಡಬೇಕು? ಪ್ರೀತಿ ಅನ್ನೋದು ಇದೆಯಾ? ಪ್ರೀತಿ ಅನ್ನೋದು ನಿಜಾನ? ಓಕೆನಾ? ನಾ ಮೋಸ ಹೋದ್ನ ಪ್ರೀತಿಯಲ್ಲಿ? ಓಕೆನಾ? ಇಷ್ಟು ಪ್ರೀತಿ ಇದೆ ಅಂತ ನಂಬಿದ್ದೆ ಪ್ರಪಂಚದಲ್ಲಿ, ನಾವಿಬ್ರೇ, ಲೈಲಾ ಮಜ್ನು, ರೋಮಿಯೋ ಜೂಲಿಯೆಟ್, ಇನ್ನು ಯಾರ್ಯಾರು ಅನ್ಕೊಂಡಿದ್ರಲ್ವಾ. ನಿಮ್ಮ ಪ್ರೀತಿ ಮೇಲೇನೆ ನಿಮ್ಗೆ ಅನುಮಾನ ಬಂದಿದೆ, ನಿಮ್ಮ ಪಾರ್ಟ್ನರ್ ಮೇಲೇನೆ ನಿಮ್ಗೆ ಅನುಮಾನ ಬಂದಿದೆ, ನಿಮ್ಗೆ ಮದುವೆ ಆಗುತ್ತೋ ಇಲ್ವೋ ಅನ್ನೋದ್ರ ಮೇಲೆ ನಿಮ್ಗೆ ಅನುಮಾನ ಬಂದಿದೆ ಇಲ್ಲಿ ಅಲ್ವಾ. ನಿಮ್ಮ ಲೈಫ್ ಪಾರ್ಟ್ನರ್ ಯಾರು ಅಂತ ಹುಡುಕೋದ್ರಲ್ಲಿ ನಿಮ್ಗೆ ಇಲ್ಲಿ ಅನುಮಾನ ಬಂದ್ಬಿಟ್ಟಿದೆ. ಏನ್ ಮಾಡ್ಬೇಕು ಈ ಜೀವನದಲ್ಲಿ ಗೊತ್ತಾ? ನೀವೊಂದು ಜೋಕರ್ ಆಗ್ಬಿಡ್ತಿದ್ದೀರಾ ಈ ಕನ್ಫ್ಯೂಷನ್ಗೆ ಇಳ್ದ್ಬಿಟ್ಟು. ನೀವು ಮನಿ ಲಾಸ್ ಮಾಡ್ಕೊಳ್ತಿದ್ದೀರಾ, ಮನಿ ಬ್ಯಾಲೆನ್ಸ್ ಮಾಡೋಕ್ ಆಗ್ತಾ ಇಲ್ಲ. ನೀವು ಮನಿನ ಇಲ್ಲಿ ತಿರುಗಿಸ್ತಾ ಇದ್ದೀರಾ ಇನ್ಫಿನಿಟಿಯಲ್ಲಿ 8 ಅಲ್ಲಿ. ಆಸ್ಟ್ರೋ, ನ್ಯೂಮ್ರೋ, ಟ್ಯಾರೋಟ್, ಪಾಮಿಶ್ರೀ,
ಆಕರ್ಷಿಕ್ ಎಲ್ಲದರಲ್ಲೂ ತಾಳೆಗರಿ ಎಲ್ಲದರಲ್ಲೂ ಜಾತಕನ ತೋರಿಸ್ಬಿಡ್ತಾ ಇದ್ದೀರಾ ಅಲ್ವಾ. ಅಷ್ಟು ಮನಿನ ಈ ಕಡೆ ಒಂದ್ಸಲ ಆ ಕಡೆ ಒಂದ್ಸಲ ಆ ಕಡೆ ಒಂದ್ಸಲ. ಓ, ರಿಪೀಟೆಡ್ ರೀಡಿಂಗಾ, ರಿಪೀಟೆಡ್ ಆಕರ್ಷಿಕ್. ಎಷ್ಟು ಸಲ ಹೇಳೋದು ನಿಮ್ಗೆ ಇದೇ ಕ್ವಶನ್ಗೆ ಅದೇ ಆನ್ಸರ್ ಬರುತ್ತೆ, ನೀವು 20 ಸಲ ತಗೊಂಡ್ರು ಅಂತ ಬೈತಿದಾರಾ? ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಅವ್ರ ಹತ್ರ ನೀವು ಜೋಕಾರ ಹಾಕ್ತಿದ್ದೀರಾ ಅಲ್ವಾ, ಅದನ್ನ ನಾನು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀನಿ. ಓಕೆ, ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ. ನೀವು ನಿಮ್ಮ ಕೆರಿಯರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಸನ್ಫ್ಲವರ್ ಕೈಯಲ್ಲಿದೆ. ಈ ಒಂದು ನೆಗೆಟಿವ್ ಥಾಟ್ ದೂರ ಹೋಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ನೀವೊಬ್ಬ ವ್ಯಕ್ತಿನ ಪ್ರೀತಿನ ಕ್ಯಾಲ್ಕುಲೇಟ್ ಮಾಡ್ತಾ ಕುತ್ಕೊಂಡಷ್ಟು ನಿಮ್ಗೆ ಅವ್ರ ಹತ್ರ ಇಲ್ಲದೆ ಇರೋದ್ರಿಂದ ಅವ್ರ ಮೇಲೆ ನೆಗೆಟಿವ್ ವೈಬ್ಸೇ ಜಾಸ್ತಿ ಹೋಗುತ್ತೆ, ನೆಗೆಟಿವ್ ಎನರ್ಜಿನೇ ಜಾಸ್ತಿ ಪಾಸ್ ಮಾಡ್ತೀರಾ. ಸೊ ನಿಮ್ಮ ಸೆಲ್ಫ್ ಕೇರ್, ನಿಮ್ಮ 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 ಏನದು ಸ್ಕಿನ್ ಕೇರ್, ನಿಮ್ಮ ಹೇರ್, ನಿಮ್ಮ ಬ್ಯೂಟಿ, ಓಕೆನಾ, ನೀವು ಜಿಮ್ಗೆ ಹೋಗುವಂಥದ್ದು, ಯೋಗ ಮಾಡುವಂಥದ್ದು, ಡ್ಯಾನ್ಸ್ ಮಾಡುವಂಥದ್ದು, ಹಾಡು ಹೇಳುವಂಥದ್ದು, ಕೆಲವೊಂದು ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳ್ಳಿ. ನೀವು ಯಾವ ಒಂದು ಪ್ಯಾಷನ್, ನೀವು ಒಂದು ಕೆರಿಯರ್ ಏನೊಂದು ಚೂಸ್ ಮಾಡಿದ್ದೀರಾ, ಸೊ ನೀವು ಏನೋ ಒಂದು ಜಾಬಲ್ಲಿ ಇರಬೇಕು, ಓಕೆನಾ, ನಿಮ್ಮನ್ನ ನೀವು ಹೀಲ್ ಮಾಡ್ಕೋಬೇಕು. ಬೇರೆದ್ರ ಬಗ್ಗೆ ಯೋಚನೆ ಮಾಡಿ. ಈ ವ್ಯಕ್ತಿ ಬರೋ ಟೈಮ್ಗೆ ಬರ್ತಾನೆ, ಆ ಕಾರ್ಮಿಕ್ ಪ್ಯಾಟರ್ನ್ ಓಕೆನಾ ಡಿಲೀಟ್ ಆಗಿ ನಿಮ್ಮ ಪ್ರೀತಿ ನಿಮ್ಮ ಟೈಮ್ಗೆ ಬರುತ್ತೆ ಒಂದಲ್ಲ ಒಂದಿನ. ಅದು ನಾನು ಇಲ್ಲಿ ನೋಡ್ತಿದ್ದೀನಿ. ನೀವು ಬ್ಯುಸಿಯಾಗಿ ಲೈಫಲ್ಲಿ ಸನ್ಫ್ಲವರ್ ಇದೆ, ಪ್ರತಿಯೊಂದು ನಿಮ್ಗೆ ಅಟ್ರಾಕ್ಟ್ ಆಗುತ್ತೆ, ಓಕೆನಾ. ನೀವು ಒಳ್ಳೇದೋ ಕೆಟ್ಟದೋ ಒಂದು ವಿಚಾರದ ಬಗ್ಗೆನೇ ಕುತ್ಕೊಂಡು ಓಕೆನಾ ಯೋಚನೆ ಮಾಡ್ತಾ ಕುತ್ಕೊಂಡಷ್ಟು ನಿಮ್ಮ ಮೂಡು ಆನ್ ಅಂಡ್ ಆಫ್ ಆಗ್ತಿರುತ್ತೆ. ಆನ್ ಆದಾಗ ಅದರಿಂದ ಒಳ್ಳೆ ಎನರ್ಜಿ ಬರುತ್ತೆ, ಆಫ್ ಆದಾಗ ಅದರಿಂದ ಬ್ಯಾಡ್ ಎನರ್ಜಿ ಬರುತ್ತೆ. ಒಬ್ಬ ವ್ಯಕ್ತಿ ಅಂತಾನೆ ಅಲ್ಲ, ನಿಮ್ಮ ಬಿಸ್ನೆಸ್ ಆಗಿರ್ಬೋದು, ನೀವು ಕೇರ್ ಮಾಡೋ ಮಗು ಆಗಿರ್ಬೋದು, ನಿಮ್ಮ ಹೆಲ್ತ್ ಆಗಿರ್ಬೋದು, ನೀವು ದಪ್ಪ ಆಗೋದು, ಸಣ್ಣ ಆಗೋದು, ನಿಮ್ಮ ಡಯಟ್ ಪ್ಲಾನ್ ಆಗಿರ್ಬೋದು, ನೀವು ಯಾವುದ್ರ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಕೊಡ್ತೀರಾ ಪ್ರತಿಯೊಂದನ್ನು ಈಸಿಯಾಗಿ ತಗೊಳ್ಳಿ. ಒಂದೇ ವಿಚಾರದ ಬಗ್ಗೆ ತಲೆ ಕೆಡಿಸ್ಕೊಂಡು ಕುತ್ಕೋಬೇಡಿ. ಬ್ಯುಸಿಯಾಗಿ ಲೈಫಲ್ಲಿ ನೀವು ಮನಿ ಮಾಡ್ತಿದ್ದೀರಾ, ಏನೋ ಸ್ವಲ್ಪ ಸ್ವಲ್ಪ ಒಂದು ಸಣ್ಣ ಪುಟ್ಟ ಜಾಬ್ ಮಾಡಿ, ಅದರಲ್ಲಿ ಅಪ್ಡೇಟ್ ಮಾಡಿ, ಡೆವಲಪ್ ಮಾಡಿ, ಸ್ಕ್ರಿಪ್ಟ್ ಮಾಡಿ, ಪ್ಲಾನ್ ಮಾಡಿ, ಬ್ಯುಸಿಯಾಗಿ ಲೈಫಲ್ಲಿ ನೆಗೆಟಿವಿಟಿ ನಿಮ್ಮಿಂದ ದೂರ ಇರುತ್ತೆ, ಎಲ್ಲ ತಾನಾಗೆ ಬರುತ್ತೆ. ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಸೊ ತುಂಬಾ ಬ್ಯೂಟಿಫುಲ್ ರೀಡಿಂಗ್ ಇದು. ನಿಮ್ಮ ಸದ್ಯದ ಭಾವನೆಗಳನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಅಲ್ವಾ. ಸೊ ಟೋಟಲಿ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಯಾರು ಈ ಒಂದು ರಿಲೇಶನ್ಶಿಪ್, ಅಡ್ವಾನ್ಸ್ ರಿಲೇಶನ್ಶಿಪ್ ಬ್ರಾಸ್ಲೈಟ್ ಇದು ಓಕೆನಾ, ಇದನ್ನ ಚೂಸ್ ಮಾಡಿದೀರಾ, ನಿಮ್ಮ ಪ್ರೀತಿಯಲ್ಲಿ ಪಾಸಿಟಿವಿಟಿ ಇದೆ. ಅದನ್ನ ಪಡೆಯೋವರೆಗೂ ನೀವು ಕೆಲವೊಂದು ಕನ್ಫ್ಯೂಷನ್ಸು, ಮೂಡು ಆನ್ ಅಂಡ್ ಆಫ್, ಪ್ರೀತಿಯಲ್ಲಿ ಜಾಸ್ತಿ ಪ್ರೀತಿ ಬಂದ್ಬಿಡೋದು, ಜಾಸ್ತಿ ಕೋಪ ಬಂದ್ಬಿಡೋದು, ಬ್ರೇಕಪ್ಸ್ ಆಗೋದು, ಮತ್ತೆ ಒಂದಾಗೋದು, ಮತ್ತೆ ಕ್ಲಾರಿಟಿ ಬರೋದು, ಮತ್ತೆ ದ್ವೇಷ ಬರೋದು, ಎಲ್ಲ ಕಾಮನ್ ಆಗಿರುತ್ತೆ. ವೆಯ್ಟ್ ಮಾಡಬೇಕಾಗಿದೆ ನಿಮ್ಮ ಟೈಮ್ ಬರೋವರೆಗೂ. ಅದುವರೆಗೂ ನೀವು ಈ ಒಂದು ರಿಲೇಶನ್ಶಿಪ್ ವಿಚಾರದ ಬಗ್ಗೆ ತಲೆ ಕೆಡಿಸ್ಕೊಳ್ದಿರಾ, ನಿಮ್ಮ ಒಂದು ಕೆರಿಯರ್ ಬಗ್ಗೆ, ನಿಮ್ಮ ಬ್ಯೂಟಿ ಬಗ್ಗೆ, ನಿಮ್ಮ ಹೆಲ್ತ್ ಬಗ್ಗೆ, ಆಸ್ತಿ ಮಾಡೋದ್ರ ಬಗ್ಗೆ ಸ್ವಲ್ಪ ಮೈಂಡ್ ಚೇಂಜ್ ಮಾಡಿದ್ರೆ ತಾನಾಗೆ ಎಲ್ಲ ಬಂದು ನೀವು ಹ್ಯಾಪಿ ರಿಲೇಶನ್ಶಿಪ್ನ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಟ್ಯಾರೋಟ್ ಏಂಜಲ್ ನಿಮಗೆ ಬ್ಯೂಟಿಫುಲ್ ಆಗಿ ಗೈಡೆನ್ಸ್ ಕೊಟ್ಟಿದೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನೀವು ಇಲ್ಲಿವರೆಗೂ ವಿಡಿಯೋ ನೋಡ್ತಿದ್ದೀರಾ ಅಂದರೆ ನಿಮ್ಮ ಎಲ್ಲ ಎನರ್ಜಿಗೆ ಇದು ಕನೆಕ್ಟ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು. ಸೊ ಮೈ ಡಿಯರ್ ಬ್ಯೂಟಿಫುಲ್ ಬಟರ್ಫ್ಲೈಸ್, ಯಾರು ಲಾಸ್ಟ್ ಪಾಯಲ್ ಇದು ಎಸ್ ಈ ಒಂದು ಬ್ರಾಸ್ಲೈಟ್ನ ನೋಡಿ ಚೂಸ್ ಮಾಡಿದ್ದೀರಾ ಅಂದರೆ, ದಿಸ್ ಈಸ್ ಮನಿ ಬ್ರಾಸ್ಲೈಟ್, ಮನಿ ಮ್ಯಾಗ್ನೆಟ್ ಬ್ರಾಸ್ಲೈಟ್, ಕುಬೇರ ಬ್ರಾಸ್ಲೈಟ್ ಅಂತ ಹೇಳ್ತೀವಿ. ನೀವು ನಿಮ್ಮ ಕೆರಿಯರ್ ವಿಚಾರದಲ್ಲಿ, ಜಾಬ್ ವಿಚಾರದಲ್ಲಿ, ಬಿಸ್ನೆಸ್ ವಿಚಾರದಲ್ಲಿ ಓಕೆನಾ ಗ್ರೋ ಆಗೋ ಒಂದು ಉದ್ದೇಶನ ಹೊಂದಿದ್ದೀರಾ. ಮೋರ್ ಕ್ಲೈಂಟ್ಸ್, ಮೋರ್ ಕಸ್ಟಮರ್ಸ್ ಅಲ್ವಾ, ತುಂಬ ಮನಿ ಬೇಕು ಅಂತ ಇಂಟ್ರೆಸ್ಟ್ ಹೊಂದಿರುವ ವ್ಯಕ್ತಿಗಳು ನೀವಾಗಿದ್ದೀರಾ ಅಂತ ನಾನಿಲ್ಲಿ ನೋಡ್ತಿದ್ದೀನಿ ಅಲ್ವಾ. ಇದರಲ್ಲಿ ಸಿಟ್ರೇನ್ ಇದೆ, ಟೈಗರ್ ಐ ಇದೆ, ಗ್ರೀನ್ ಅಡ್ವೆಂಚರ್ ಇದೆ, ಕ್ವಾರ್ಟರ್ಸ್ ಇದೆ, ಪೈರೇಟ್ ಇದೆ ಅಲ್ವಾ, ಗೋಲ್ಡ್ ಪೈರೇಟ್ ಇದೆ. ಇಲ್ಲಿ ಮಿಕ್ಸ್ಡ್ ಇಲ್ಲಿ 6 1 2 3 4 5 6 7 ಇಷ್ಟು ಕ್ರಿಸ್ಟಲ್ಸು, ಪ್ಯೂರ್ ಕ್ರಿಸ್ಟಲ್ಸು ಬ್ರಾಸ್ಲೈಟ್ ಇದಾಗಿದೆ ಓಕೆನಾ. ಮನಿ ಮ್ಯಾಗ್ನೆಟ್ ಕುಬೇರ ಬ್ರಾಸ್ಲೈಟ್ ಅಂತ ಹೇಳ್ತೀವಿ. ಇದು ನಮ್ಮಲ್ಲಿ ಅವೈಲೇಬಲ್ ಇದೆ, ಬೇಕು ಅಂದರೆ ವಾಟ್ಸಪ್ಪಲ್ಲಿ ಆರ್ಡರ್ ಮಾಡಿ. ಸೊ ಈ ಒಂದು ಎನರ್ಜಿ ಕಾರ್ಡ್ನ ಕಲೆಕ್ಟ್ ಮಾಡಿರೋ ನಿಮಗೆ ಯಾವ ಒಂದು ಮೆಸೇಜ್ ಇದೆ ಅಂತ ನಾವು ನೋಡೋಣ. ವಾವ್, ನಾನು ಹೇಳಿಲ್ವಾ, ವಿನ್, ಸಕ್ಸಸ್, ಮನಿ ಅಲ್ವಾ, ನೇಮ್, ಫೇಮ್, ಮನಿ ಎನರ್ಜಿನ ಇಂಪ್ರೂವ್ ಮಾಡುವಂತಹ ಅವಶ್ಯಕತೆ ನಿಮಗೆ ತುಂಬ ಇದೆ ಅಲ್ವಾ. ಅದನ್ನು ನಾನಿಲ್ಲಿ ನೋಡ್ತಿದ್ದೀನಿ. ನೀವು ಹಾರ್ಡ್ ವರ್ಕ್ ಎಷ್ಟು ಬೇಕಾದರೂ ಮಾಡ್ತೀರಾ ಮನೆಗೋಸ್ಕರ, ಸ್ಮಾರ್ಟ್ ವರ್ಕ್ ಎಷ್ಟು ಬೇಕಾದರೂ ಮಾಡ್ತೀರಾ, ಬಟ್ ನೀವು ಅನ್ಕೊಳ್ತಾ ಇರೋ ಅಷ್ಟು ಪ್ರತಿಫಲ ಸಿಗೋದಕ್ಕೆ ಯಾವುದೋ ಒಂದು ಎನರ್ಜಿ ನಿಮ್ಮನ್ನು ಲಾಕ್ ಮಾಡ್ತಿದೆ ಅಲ್ವಾ. ಅದನ್ನು ನಾನಿಲ್ಲಿ ನೋಡ್ತಿದ್ದೀನಿ. ಸೊ ನೀವು ಆರಾಮಾಗಿ ಕುತ್ಕೊಂಡ್ಬಿಟ್ಟು ನನಗೆ ಅಕೌಂಟಲ್ಲಿ ದುಡ್ಡು ಬರ್ತಾ ಇರಬೇಕು ಅನ್ನೋ ವ್ಯಕ್ತಿಗಳೆಲ್ಲ ನೀವು. ಪ್ರಯತ್ನ ಮಾಡ್ತೀರಾ, ತಲೆ ಉಪಯೋಗಿಸ್ತೀರಾ, ಮೈಂಡ್ ಉಪಯೋಗಿಸ್ತೀರಾ ಓಕೆನಾ, ಶ್ರಮ ಪಡ್ತೀರಾ ಅಲ್ವಾ ಮನಿಗೋಸ್ಕರ. ಆದರೂ ನೀವು ಆ ಮನಿನ ಬ್ಯಾಲೆನ್ಸ್ ಮಾಡೋದಕ್ಕೆ ನಿಮ್ಗೆ ಇನ್ನೂ ಜಾಸ್ತಿ ಮನಿ ಬೇಕಾಗಿದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆ, ಸೊ ನೋಡೋಣ.
ನಿಮಗೆ ಯಾವ ಯಾವ ಒಂದು ಎನರ್ಜಿ ಇದೆ. ಓ ಸೊ ಎಸ್, ವಾವ್ 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 ವಾವ್, ಓ ಮೈ ಗಾಡ್. ಸೊ ಇಲ್ಲಿ ನೋಡಿ, ನಿಮ್ಮ ಪ್ಲಸ್ ಮೈನಸ್ ಎಲ್ಲ ನಾನು ಇವತ್ತು ಹೇಳ್ತೀನಿ ನಿಮಗೆ. ನನಗೆ ತುಂಬ ಇಲ್ಲಿ ಸೆನ್ಸ್ ಆಗ್ತಿದೆ ನಿಮ್ಮ ಮನಿ ವಿಚಾರದಲ್ಲಿ. ಯಾಕೆ ನೀವು ಅನ್ಕೊಳ್ತಿರೋ ಅಷ್ಟು ಹ್ಯಾಪಿ ಆಗೋಕ್ಕೆ ಆಗ್ತಿಲ್ಲ ಅಂತ ಅಂದ್ಬಿಟ್ಟು, ಫಸ್ಟ್ ಆಫ್ ಆಲ್ ನೀವು ಅನ್ಕೊಳ್ತಾ ಇರೋ ಅಷ್ಟು ಮನಿ ನಿಮಗೆ ಬರ್ತಿದೆ ಅಲ್ವಾ? ನಿಮಗೆ ಏನಾಗಬೇಕು ಇಲ್ಲಿ, ಓಕೆನಾ? ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ತಕ್ಷಣ 10 ಇಯರ್ಸ್ ಸಕ್ಸಸ್ ಇನ್ 1 ಇಯರ್ ಅನ್ನೋ ರೀತಿ, 1 ಮಂತ್ ಅರ್ನಿಂಗ್ ಇನ್ 1 ಡೇ ರೀತಿ ಬರ್ಬಿಡ್ಬೇಕು ಅಲ್ವಾ? ಅದನ್ನು ನಾನು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀನಿ. ಸ್ವಲ್ಪ ನಿಮ್ಮ ಸಬ್ ಕಾನ್ಶಿಯಸ್ ಎರಡು ಒಪ್ಕೊಳ್ಳೋ ರೀತಿ ಇರಬೇಕು. ನಿಮ್ಮ ಒಂದು ಮನಿ ಎನರ್ಜಿನ ನೀವು ಅಟ್ರಾಕ್ಟ್ ಮಾಡುವಂಥದ್ದು. ಓಕೆ, ನೀವು ಒಂದಿನಕ್ಕೆ 1 ಲಕ್ಷ ರೂಪಾಯಿ ಮಾಡಬೇಕು ಅಂತ ಅನ್ಕೊಳ್ಳಿ, ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅದಕ್ಕೆ ಸರಿಯಾದ ಆಕ್ಷನ್ನು ನೀವು ತೋರಿಸ್ತಾ ಇಲ್ಲ. ಟೈಮ್ ನಂಬಬೇಕು, ಯೂನಿವರ್ಸ್ ನಂಬಬೇಕು, ನಿಮ್ಮ ಸಬ್ ಕಾನ್ಶಿಯಸ್ ನಂಬಬೇಕು. ಇವಾಗ ನೋಡಿ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ತಕ್ಷಣ ಹಾಗೆ ಒಂದು 100K ಸಬ್ಸ್ಕ್ರೈಬರ್ಸ್ ಬಂದ್ಬಿಟ್ರೆ ಒಂದು ದಿನದಲ್ಲಿ, ವಾವ್, ಅಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಟರೆ ಯೂಟ್ಯೂಬ್ ಅವರು ನಂಬೋದಿಲ್ಲ, ನಾನು ನಂಬೋದಿಲ್ಲ ಅಲ್ವಾ? ಪಾಸಿಬಲ್ ವಿಡಿಯೋಸ್ ಆಗ್ತಾ ಹೋದ್ರೆ, ಪಾಸಿಬಲ್ ನಿಮ್ಮ ಬಿಸ್ನೆಸ್ ಗ್ರೋ ಆಗ್ತಾ ಹೋದ್ರೆ, ಎವ್ರಿಥಿಂಗ್ ಈಸ್ ಪಾಸಿಬಲ್. ನೀವು ಏನೊಂದು ಶೇರ್ ಮಾರ್ಕೆಟಲ್ಲಿ ಶೇರ್ಸ್ನ ತಗೊಳ್ತೀರಾ, ಎವ್ರಿಥಿಂಗ್ ಈಸ್ ಪಾಸಿಬಲ್. ನಿಮ್ಮಲ್ಲಿ ಆ ಎನರ್ಜಿ ಇದೆ. ನಿಮ್ಮಂಥವ್ರಿಗೆ ಲಾಟ್ರೀಸ್ ಹೊಡೆಯುವಂಥದ್ದು ಅಲ್ವಾ, ಜಾಕ್ಪಾಟ್ ಹೊಡೆಯುವಂಥದ್ದು, ನಿಮಗೆ ಲೈಫಲ್ಲಿ ಮನಿ ಲೋ ಆಗೋದಿಲ್ಲ ಅಲ್ವಾ? ನಿಮ್ಮ ಬಿಲೀವ್ ಸಿಸ್ಟಮ್ ಹೇಗಿದೆ ಅಂದರೆ, ಮನಿ ಜಾಸ್ತಿ ಬರಬೇಕು, ಹೇಗಾದರೂ ಬರಬೇಕು, ನಾನು ಏನು ಮಾಡಿದ್ರು ಜಾಸ್ತಿ ಮನಿ ಬರಬೇಕು ಅನ್ನೋ ಒಂದು ಬಿಲೀವ್ ಸಿಸ್ಟಮಲ್ಲಿದ್ದೀರಿ. ಕ್ವಿಕ್ಕಾಗಿ ನೀವು ಅನ್ಕೊಳ್ತಿರೋ ಅಷ್ಟೊಂದು ಡೆವಲಪ್ಮೆಂಟ್ ಸಿಗದೇ ಇರ್ಬೋದು. ಬಟ್ ನೀವು ಚೂಸ್ ಮಾಡಿರೋ ಒಂದು ಕೆರಿಯರ್ ಪಾತ್, ಬಿಸ್ನೆಸ್ ಏನಿದೆ ಅದರಲ್ಲಿ ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಅಪ್ಲೈ ಮಾಡಿದ ತಕ್ಷಣ ಗೌರ್ಮೆಂಟ್ ಜಾಬ್ ಬಂದುಬಿಡಬೇಕು. ಅಪ್ಲೈ ಮಾಡಿದ ತಕ್ಷಣ ಓಕೆನಾ, ಏನದು ಇಂಟರ್ವ್ಯೂ ಪಾಸ್ ಆಗಿಬಿಡ್ಬೇಕು ಅಲ್ವಾ? 1 ಮಂತಲ್ಲೇ ಸ್ಯಾಲ್ರಿ ಜಾಸ್ತಿ ಆಗಿಬಿಡ್ಬೇಕು. ಇವೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ನಿಮ್ಮ ಈ ಎಕ್ಸ್ಟ್ರಾ ಆರ್ಡಿನರಿ ಫೀಲಿಂಗ್ಸು. ಬಟ್ ಎವ್ರಿಥಿಂಗ್ ಈಸ್ ಪಾಸಿಬಲ್. ಇಲ್ಲಿ ನೋಡಿ, ಸಮಥಿಂಗ್ ನಿಮಗೆ ಎಲ್ಲ ಕಡೆಯಿಂದನೂ ಮನಿ ಬರುತ್ತೆ ಇಲ್ಲಿ, ಓಕೆನಾ? ನೀವು ನಿಮ್ಮ ಒಂದು ವರ್ಕ್ ಮನೆ ತಗೋಬೇಕು ಅನ್ಕೊಂಡ್ರೆ ಹಾಗಾಗಿ ಕಾಸು ಕುಡ್ಕೊಂಡ್ ಬಂದ್ಬಿಡುತ್ತೆ. ಆ ಮನೆ ತಗೊಳ್ಳೋ ಹಾಗಾಗ್ಬಿಡುತ್ತೆ. ಕಾರ್ ತಗೋಬೇಕು ಅನ್ಕೊಂಡ್ರೆ ಹಾಗಾಗಿ ಮನೆ ನಿಮ್ಮನ್ನ ಹುಡ್ಕೊಂಡು ಬಂದ್ಬಿಡುತ್ತೆ. ನೀವು ಇದಕ್ಕೆ ನನ್ಗೆ ಮನಿ ಬೇಕು ಅಂದ್ರೆ ಹಾಗೆ ಆ ಮನಿ ಬಂದ್ಬಿಡುತ್ತೆ. ಓಕೆನಾ? ನಿಮಗೆ ಕ್ಲೈಂಟ್ಸ್ ಬೇಕು, ಕಸ್ಟಮರ್ಸ್ ಬೇಕು ಅಂದ್ರೆ ಹಾಗಾಗಿ ಬರುತ್ತೆ. ಬಟ್ ನೀವು ಮನಿನ ಉಳಿಸ್ಕೊಳ್ತಾ ಇಲ್ಲ, ಎಲ್ಲರಿಗೂ ಹಂಚ್ತಾ ಇದ್ದೀರಾ, ತುಂಬಾ ಖರ್ಚುಗಳು ಮಾಡ್ತಾ ಇದ್ದೀರಾ ಅಲ್ವಾ? ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಸನ್ ಕಾರ್ಡ್ ಇದೆ ನೋಡಿ, ಇಲ್ಲಿ ಸನ್ ಕಾರ್ಡ್ ಏನ್ ಹೇಳುತ್ತೆ, ತುಂಬಾ ನಿಮ್ಮ ಲಿಮಿಟಿಂಗ್ ಬಿಲೀವ್ಸ್ ತುಂಬಾ ಚೆನ್ನಾಗಿದೆ. ಕ್ಲೈಂಟ್ಸ್ ಬರೋದಿಲ್ಲ, ಮನಿ ಬರೋದಿಲ್ಲ ಅನ್ನೋ ಬಿಲೀವ್ ಸಿಸ್ಟಮ್ ನಿಮ್ಮಲ್ಲಿ ಇಲ್ಲ. ಬರ್ತಾರೆ, ಜಾಸ್ತಿ ಬರ್ತಾರೆ, ಇನ್ನೂ ಜಾಸ್ತಿ ಬರ್ತಾರೆ. ಅಫ್ಕೋರ್ಸ್ ಅದೇ ನಿಜ ಆಗುತ್ತೆ ನಿಮ್ಮ ಲೈಫಲ್ಲಿ. ಸದ್ಯಕ್ಕೆ ಫಾಸ್ಟ್ ಗ್ರೋ ಇಲ್ಲದೆ ಇರ್ಬೋದು ನಿಮ್ಮ ಮನೆ ವಿಚಾರದಲ್ಲಿ, ಬಟ್ ಮುಂದಕ್ಕೆ ಭಾರಿ ಮನಿನ ನೋಡ್ತಿರೀ ನೀವು ಲೈಫಲ್ಲಿ. ಭಾರಿ ಕ್ಲೈಂಟ್ಸ್, ಭಾರಿ ಕಸ್ಟಮರ್ಸ್ ಅಂತದನ್ನ ನೋಡುವಂತಹ ಚಾನ್ಸಸ್ ಇದೆ ಇಲ್ಲಿ ಅಂತ ಬಿಟ್ಟು ನಾನು ನೋಡ್ತಿದ್ದೀನಿ. ಸೊ ಇಲ್ಲಿ ನಿಮಗೆ ಡೌಟ್ ಬಂದಿರೋದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ, ಓಕೆನಾ? ಸೊ ನೀವೊಂದು ಕೆಲವರು ಇದೇನದು ಗೈಡೆನ್ಸ್ ತಗೊಂಡಿದ್ದೀರಾ ಅಲ್ವಾ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೋ ಬದಲು, ನಿಮ್ಮ ಕೆರಿಯರ್ ಪಾತ್ ಚೂಸ್ ಮಾಡೋಕ್ಕೋ ಬದಲು. ಸೊ ಏನಾಗಿದೆ ಇಲ್ಲಿ ಅಂದರೆ, ನಿಮಗೆ ಡೌಟ್ ಬಂದ್ಬಿಟ್ಟಿದೆ, ತಪ್ಪು ಮಾಡೋದನ್ನ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ತಪ್ಪು ಮಾಡೋದನ್ನ ಈ ಜಾಬ್ಗೆ ಅಪ್ಲೈ ಮಾಡಿ ಅಂತಂದ್ಬಿಟ್ಟು, ಇದರಿಂದ ನನಗೆ ಸಕ್ಸಸ್ ಸಿಗುತ್ತಾ, ಓಕೆನಾ? ಬಟ್ ಸ್ಲೋ ಮನಿ, ಇಲ್ಲಿ ನೋ ಮನಿ ಅಂತ ಬರ್ತಿಲ್ಲ, ಸ್ಲೋ ಮನಿ ಇನ್ನು ಕೆಲವು ದಿನಗಳಲ್ಲಿ ಓಕೆನಾ ಭಾರಿ ಸಕ್ಸಸ್. ಸನ್ ಕಾರ್ಡ್ ಇದೆ ಇಲ್ಲಿ, ಜಡ್ಜ್ಮೆಂಟ್ ಕಾರ್ಡ್ ಇದೆ, ಒಂದು ಬ್ಯೂಟಿಫುಲ್ ರೆಮಿಡಿ ಗೊತ್ತಾಗುತ್ತೆ ನಿಮಗೆ, ಓಕೆನಾ? ಹೀಲ್ ಆಗುತ್ತೆ ನಿಮ್ಮ ಬಿಸ್ನೆಸ್, ನಿಮ್ಮ ಜಾಬ್, ಮನಿ, ಓಕೆನಾ? ತುಂಬಾ ಚೆನ್ನಾಗಿ, ಅದ್ಭುತವಾಗಿ, ಒಳ್ಳೆ ಒಂದು ಗ್ರೋ ಸಿಗುತ್ತೆ ನಿಮಗೆ. ಮನಿ, ಸಕ್ಸಸ್, ನೇಮ್, ಫೇಮ್ ಪ್ರತಿಯೊಂದು ಸಿಗುತ್ತೆ, ಓಕೆನಾ? ತುಂಬ ರೆಮಿಡೀಸ್ ಫಾಲೋ ಮಾಡ್ತಿದ್ದೀರಾ, ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಲ್ವಾ? ಮೈಂಡ್ ವರ್ಕ್ ಟೆಕ್ನಿಕ್ಸ್ನ ಯೂಸ್ ಮಾಡ್ತೀರಾ ಇಲ್ಲಿ. ನಿಮ್ಮ ಫ್ಯಾಷನ್ ಕೈಯಲ್ಲಿ ಹಿಡಿದು ಅದು ಡೆವಲಪ್ ಮಾಡೋದಕ್ಕೆ, ಅಪ್ಡೇಟ್ ಮಾಡೋದಕ್ಕೆ ತುಂಬ ಐಡಿಯಾಸ್ನ ಇಲ್ಲಿ ಪ್ಲಾನ್ ಮಾಡ್ತಿದ್ದೀರಾ, ಓಕೆ? ಈ ಒಂದು ಆಲೋಚನೆಗಳ ಮಧ್ಯೆ ನಿಮಗೆ ಇಲ್ಲೊಂದು ಯೂನಿವರ್ಸ್ ಟೆಸ್ಟ್ ಕೊಡುತ್ತೆ, ನಿಮ್ಮನ್ನ ದಾರಿ ತಪ್ಪಿಸುವ ಕೆಲಸ ಮಾಡುತ್ತೆ. ನಿಮ್ಮ ಪ್ರಾಡಕ್ಟ್ ಈಗ ಓಕೆನಾ, ಸೊ ಏನೋ ಒಂದು
ನೀವು ತಗೊಳ್ಳೋ ಪ್ರೈಸ್ ಒಂದಿರ್ಬೋದು. ಓಕೆ, ಫೇಕ್ ಫೇಕ್ ಪ್ರಾಡಕ್ಟ್ಸ್ ಅಂತದೆ ತಂದು ತೋರಿಸ್ಬಿಟ್ಟು ನೀವು ಹೋಲ್ಸೇಲ್ಗೆ ಏನು ತಗೊಂಬರ್ತೀರಾ ಪ್ಯೂರ್ ಪ್ರಾಡಕ್ಟ್ಸ್, ಅದನ್ನೇ ನಾನು ತುಂಬ ಕಡಿಮೆಗೆ ಕೊಡ್ತೀನಿ ನಿಮಗೆ, ಸೇಮ್ ನಿಮ್ಮ ಪ್ರಾಡಕ್ಟ್ ಥರನೇ ಇರುತ್ತೆ ಅಂತ ನಿಮಗೆ ಹೇಳ್ಬೋದು. ಓಕೆ, ಆಗ ನೀವು ಹೌದಾ ನನ್ನ ಮನಿ ಸೇವ್ ಆಗುತ್ತೆ, ಹೌದಾ ಜನರಿಗೆ ಗೊತ್ತಾಗೋದಿಲ್ಲ ಇದು ಒರಿಜಿನಲ್ ಅಥವಾ ಡೂಪ್ಲಿಕೇಟಾ ಅಂತ ಅಲ್ವಾ. ಇದರಿಂದ ನಿಮಗೆ ಮನಿ ಸೇವ್ ಆಗೋದು ಮಾತ್ರ ಅಲ್ದಿರಾ, ಓಕೆನಾ, ನಿಮ್ಮ ಮನಿ ಪ್ರಾಬ್ಲಮ್ಸ್ ಕ್ಲಿಯರ್ ಆಗ್ಬೋದು ಅಲ್ವಾ. ಆ ಒಂದು ಅವಕಾಶಗಳು ತಂದು ಕೊಡುತ್ತೆ ಯೂನಿವರ್ಸ್, ಇಲ್ಲಿ ಮೋಸಗಾರರನ್ನ ಪರಿಚಯ ಮಾಡುತ್ತೆ ನಿಮಗೆ. ಬ್ಯಾಟ್ ನೋಡಿ ಇಲ್ಲಿ ಸೆಕೆಂಡ್ ಕಾರ್ಡ್. ನೀವು ಈ ಮೋಸಗಾರರ ಹಿಂದೆ ಹೋಗೋದಿಲ್ಲ, ನೀವು ನಿಮ್ಮ ಕೆರಿಯರ್ನ ಪ್ರೀತಿಸ್ತೀರಾ. ನೋಡಿ ವಾಂಡ್ಸ್ನ ನೋಡ್ಕೊಳ್ತಿದೆ, ಚಿಗುರ್ನ ನೋಡ್ತಿದ್ದೆ ವ್ಯಕ್ತಿ, ನೀವು ನಿಮ್ಮ ಕೆರಿಯರ್ನ ಪ್ರೀತಿಸ್ತೀರಾ ಅಲ್ವಾ. ಸೊ ನೋಡಿ ಇವಾಗ ಎಕ್ಸಾಂಪಲ್, ನಾನು ಈ ಕ್ರಿಸ್ಟಲ್ಸ್, ಇದು ರಿಲೇಶನ್ಶಿಪ್ ರೋಸ್ ಕ್ವಾರ್ಟರ್ಸ್ ಅಂತ ಹೇಳ್ತೀವಿ, ಇದನ್ನ ನಾನು ಜೈಪುರಿಂದ ಆರ್ಡರ್ ಮಾಡಿ ತರಿಸಿದ್ದೀನಿ. ಓಕೆನಾ, ಲ್ಯಾಬ್ ಸರ್ಟಿಫೈಡ್ ಕನ್ಫರ್ಮ್ ಆಗಿರುವಂತಹ ಒಂದು ಬ್ರ್ಯಾಂಡ್ ಕಂಪನಿಯಿಂದ. ಓಕೆನಾ, ಸೊ ಐ ಮೆ ಟ್ಯಾರೋ ರೀಡರ್ ಅಂತ. ಓಕೆನಾ, ಪರ್ಸ್ನಲಿ ಮಾತಾಡಿ ತರಿಸಿದ್ದೀನಿ. ಬ್ಯಾಂಗ್ಳೂರಲ್ಲಿ ನನಗೆ ಕಾಲ್ ಮಾಡ್ತಾರೆ, ನಿಮಗೆ 50 ರೂಪಾಯಿ ಸಿಗುತ್ತೆ, 60 ರೂಪಾಯಿ ಸಿಗುತ್ತೆ, ಓಕೆನಾ, ನೀವು ಎಷ್ಟು ಬೇಕಾದರೂ ಮಾಡ್ಕೋಬೋದು, ತಗೊಳ್ಳಿ ಅಂತ. ಓಕೆನಾ, ಸೊ ನಂಬಿಕೆ ತುಂಬ ಇಂಪಾರ್ಟೆಂಟ್. ನೋಡಿ ಪ್ರೀತಿಸ್ತಾ ಇದ್ದಾರೆ ಅವರ ಪ್ಯಾಷನ್ನ, ಅವರ ವರ್ಕ್ನ. ಸೊ ನನ್ನ ಟ್ಯಾರೋಟ್ಸ್ನ ನಾನು ಪ್ರೀತಿಸ್ತೀನಿ, ನನ್ನ ಕ್ರಿಸ್ಟಲ್ಸ್ನ ನಾನು ಪ್ರೀತಿಸ್ತೀನಿ. ಓಕೆನಾ, ಆ ರೀತಿ ಆಗಿರುತ್ತೆ. ನಿಮ್ಮ ಜಾಬ್ನ ನೀವು ಪ್ರೀತಿಸ್ತೀರಾ ಅಲ್ವಾ. ಬೆಲೆ ನಿಧಾನವಾಗಿ ಬಂದ್ರೂ ನಿಮ್ಗೆ ಅದರಲ್ಲಿ ನೆಮ್ಮದಿ ಇದೆ, ಶಾಂತಿ ಇದೆ. ಮೋಸಗಾರನ ಮಾತನ್ನ ನೀವು ನಂಬೋದಿಲ್ಲ. ನಿಮಗೆ ಮೋಸ ಮಾಡುವಂಥವ್ರು, ಚೀಟ್ ಮಾಡುವಂಥವ್ರು ಬಂದ್ರೂ, ಓಕೆನಾ, ನಿಮ್ಗೆ ಅದರಿಂದ ಮನಿ ಸಿಕ್ಕಿದ್ರು, ನಿಮ್ಮ ಮನಿ ಸೇವ್ ಆದ್ರೂ ನೀವು ನಂಬೋದಿಲ್ಲ, ಅವರ ಹಿಂದೆ ಹೋಗೋದಿಲ್ಲ. ನಿಮ್ಮ ಪೇಷನ್ಸು, ನಿಮ್ಮ ಹಾನೆಸ್ಟ್, ನಿಮ್ಮ ಪ್ರಾಮಾಣಿಕತೆನೇ ನಿಮ್ಮನ್ನ ಕಾಪಾಡುತ್ತೆ. ಓಕೆನಾ, ನೀವು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಿದ್ದೀರಾ ನಿಮ್ಮ ಒಂದು ಕೆರಿಯರ್ ಪಾತ್, ಅಷ್ಟು ಬಾರಿ 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 ಸಕ್ಸಸ್ ಮನಿನ ತಂದ್ಕೊಡುತ್ತೆ ನಿಮಗೆ. ಓಕೆನಾ, ಸ್ಟಾರ್ ರಿವರ್ಸ್ ಆಗಿದೆ, ಕಪ್ಸ್ ರಿವರ್ಸ್ ಆಗಿದೆ. ಎಮೋಷನಲಿ ನೀವು ವೀಕ್ ಆಗ್ತಿದ್ದೀರಾ, ನೀವು ಡೌಟ್ ಪಡ್ತಿದ್ದೀರಾ, ನಿಮ್ಮ ಒಂದು ಲಕ್ನ, ನಿಮ್ಮ ಅದೃಷ್ಟ ಒಂದನ್ನ ನೀವು ಡೌಟ್ ಪಡ್ತಿದ್ದೀರಾ. ಓ, ನೀವು ಸೆಲ್ಫ್ ಕೇರ್ ಮಾಡ್ತಿದ್ದೀರಾ, ಮನೆ ಕ್ಲೀನಿಂಗ್ ಮಾಡ್ತಿದ್ದೀರಾ, ನಿಮ್ಮ ಡ್ರೆಸ್ಸಸ್ ಎಲ್ಲ ಕ್ಲೀನಾಗಿ ಜೋಡಿಸ್ಕೊಳ್ಳೋ ಅಂಥದ್ದು ಮಾಡ್ತಿದ್ದೀರಾ, ಸ್ಟೈಲ್ ಮಾಡೋದು ಬಿಟ್ಬಿಟ್ಟಿದ್ದೀರಾ, ತುಂಬ ಬ್ಯುಸಿ ಆಗ್ಬಿಟ್ಟಿದ್ದೀರಾ, ಸ್ವಾತಂತ್ರ್ಯ ಕಡಿಮೆ ಆಗ್ಬಿಟ್ಟಿದೆ ಇವಾಗ, ಬಿಸಿ 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 ಇದೆ ಅಲ್ವಾ. ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡೋದಕ್ಕೆ ಆಗ್ತಾ ಇಲ್ಲ ನಿಮಗೆ ಅಲ್ವಾ. ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡೋದಕ್ಕೆ, ಕೇರ್ ಮಾಡೋದಕ್ಕೆ, ನಿಮ್ಮ ಫ್ರೆಂಡ್ಸ್ ಪ್ರೋಗ್ರಾಮ್ಗೆ ಹೋಗೋದಕ್ಕೂ ಟೈಮ್ ಆಗ್ತಾ ಇಲ್ಲ ಇಲ್ಲಿ. ಎಮೋಷ್ನಲಿ ಓಕೆನಾ, ಕನೆಕ್ಷನ್ ಲೋ ಆಗಿದೆ ನಿಮ್ಮ ಮೇಲೆ, ನಿಮಗೆ ಕನೆಕ್ಷನ್ ಇಲ್ಲಿ ಲೋ ಆಗಿದೆ. ಪ್ರತಿಯೊಂದು ಎನರ್ಜಿ ಎಲ್ಲಿದೆ, ಇಲ್ಲೆಲ್ಲ ಲೋ ಆಗಿರೋ ಎನರ್ಜೀಸ್ ಇದಾವೆ ಅಂದರೆ ಎನರ್ಜಿ ಎಲ್ಲಿದೆ, ನಿಮ್ಮ ಕೆರಿಯರ್ ಅಲ್ಲಿದೆ ಅಲ್ವಾ. ನೀವು ಯಾವ ಒಂದು ವಿಚಾರದಲ್ಲಿ ವೇಟ್ ಮಾಡ್ತಿದ್ದೀರಾ ಒಂದು ಸಕ್ಸಸ್, ಅದು ಬೇಗನೆ ಸಿಗುತ್ತೆ. ನೋಡಿ ಇಲ್ಲಿ ಜಡ್ಜ್ಮೆಂಟ್ ಇದೆ ಅಲ್ವಾ, ದ ಸನ್ ಕಾರ್ಡ್, ಮೇನ್ ಗೈನ್, ಸಕ್ಸಸ್ ಕೊಡುವಂತಹ ಕಾರ್ಡ್ಸ್ ಇದ್ದಾವೆ. ನೀವು ನಿಮ್ಮ ಒಂದು ಜಾಬ್ನ ಪ್ರೀತಿಸ್ತೀರಾ, ನಿಮ್ಮ ಬಿಸ್ನೆಸ್ನ ಪ್ರೀತಿಸ್ತೀರಾ, ನಿಮ್ಮನ್ನ ನೀವು ನಿಮ್ಮ ಟ್ಯಾಲೆಂಟ್ನ ಪ್ರೀತಿಸ್ಕೊಳ್ಳೋದ್ರಿಂದ. ಕಿಂಗ್ ಆಫ್ ವಾಂಡ್ಸ್, ಪೇಜ್ ಆಫ್ ವಾಂಡ್ಸ್, ಇದರಲ್ಲಿ ಹೊಸ ಹೊಸ ಅವಕಾಶಗಳು ಬರುತ್ತೆ ನಿಮಗೆ. ಓಕೆ, ಹೊಸ ಹೊಸ ಆಪರ್ಚುನಿಟೀಸ್ ಬರುತ್ತೆ. ಓಕೆನಾ, ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ನೀವೊಂದು ಎಕ್ಸ್ಪೆಕ್ಟ್ ಮಾಡಿರ್ತೀರಿ, ಇಂಥದ್ದೊಂದು ಐಟಮ್ ಅಂಗಡಿಗೆ ಬಂದರೆ ಚೆನ್ನಾಗಿರುತ್ತೆ, ಇಂಥ ಒಂದು ಆಲೋಚನೆ ನಮ್ಮ ಬಿಸ್ನೆಸ್ಸಲ್ಲಿ, ನಮ್ಮ ಜಾಬಲ್ಲಿ, ಕೆರಿಯರಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಅದಕ್ಕಿಂತ ಅದ್ಭುತವಾದಂತಹ ಅವಕಾಶಗಳು, ಆಪರ್ಚುನಿಟೀಸು ಪ್ರತಿಯೊಂದು ನಿಮಗೆ ಸಿಗುತ್ತೆ. ಇನ್ನು 2 ತಿಂಗಳು, 20 ಅಂತ ಇದೆ, 20 ಡೇಸ್ ಅಥವಾ 2 ಮಂತ್ಸಲ್ಲಿ. ಓಕೆನಾ, ನಿಮಗೆ ಭಾರಿ ಮನಿ, ಭಾರಿ ಸಕ್ಸಸ್. ಓಕೆನಾ, ಹಾರ್ಸ್, ವೈಟ್ ಹಾರ್ಸ್ ಇದೆ, ಬಿಗ್ ಸನ್ ಇದೆ. ಓಕೆನಾ, ಒಂದು ಬ್ಯೂಟಿಫುಲ್ ಗುಡ್ ಕರ್ಮಸ್ ಏನೆಲ್ಲ ಮಾಡಿದ್ದೀರಾ, ಗುಡ್ ರೆಮಿಡೀಸ್ ಏನೆಲ್ಲ ಮಾಡಿದ್ದೀರಾ, ಅದೆಲ್ಲ ವರ್ಕೌಟ್ ಆಗುವಂತಹ ದಿನಗಳು ಬಂದೇ ಬರ್ತಿದೆ. ಓಕೆನಾ, ಸದ್ಯಕ್ಕೆ ಕ್ವಿಕ್ ಸಕ್ಸಸ್ ನೀವು ಎಕ್ಸ್ಪೆಕ್ಟ್ ಮಾಡಿದ್ರು ಅದು ಸಿಗದೇ ಇರ್ಬೋದು. ನೀವು ಮೋಸನ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ನಿಮ್ಮ ಒಂದು ಇದರಲ್ಲಿ ಅಲ್ವಾ. ಅದರಿಂದ ನಿಮ್ಮ ಪ್ರೀತಿ ನಿಮ್ಮ ಕೆರಿಯರ್ ಜಾಬ್ ಮೇಲೆ ಇರೋದ್ರಿಂದ ಏನಾಗ್ತಿದೆ, ಭಾರಿ 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 ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಅನ್ನೋದಕ್ಕಿಂತ ಭಾರಿ ಪ್ರತಿಫಲ ನಿಮ್ದಾಗುತ್ತೆ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಓಕೆನಾ, ಸೊ ಇಲ್ಲಿವರೆಗೂ ನೀವು ವಿಡಿಯೋನ ನೋಡ್ತಿದ್ದೀರಾ ಅಂದರೆ ನಿಮ್ಮ ಎಲ್ಲ ಎನರ್ಜಿಗೂ ಈ ಒಂದು ವಿಡಿಯೋ ಕನೆಕ್ಟ್ ಆಗಿರುತ್ತೆ. ಸೊ ಇದು ಮನಿ ಬ್ರಾಸ್ಲೈಟ್ ಆ್ಯಂಡ್ ಇದು ರಿಲೇಶನ್ಶಿಪ್, ಅಡ್ವಾನ್ಸ್ ರಿಲೇಶನ್ಶಿಪ್ ಬ್ರಾಸ್ಲೈಟ್. ಆ್ಯಂಡ್ ಇದು ನಿಮ್ಮನ್ನ ನೆಗೆಟಿವಿಟಿಯಿಂದ ಪ್ರೊಟೆಕ್ಟ್ ಮಾಡುವಂಥದ್ದು, ನೆಗೆಟಿವ್ ಡ್ರೀಮ್ಸ್, ನೆಗೆಟಿವ್ ವಿಷನ್ಸ್, ಓಕೆನಾ, ದೃಷ್ಟಿ, ಬ್ಲ್ಯಾಕ್ ಮ್ಯಾಜಿಕ್ ಪ್ರತಿಯೊಂದರಿಂದ ಪ್ರೊಟೆಕ್ಟ್ ಮಾಡುವಂಥ ಬ್ರಾಸ್ಲೈಟ್ ಆಗಿರುತ್ತೆ. ಸೊ ಎಲ್ಲ ಮಿಕ್ಸಡ್ ಎನರ್ಜಿ ಒಂದಿದೆ ಇವತ್ತು ರೀಡಿಂಗ್ ಅಲ್ವಾ. ಸೊ ಇದು ರಿಲೇಶನ್ಶಿಪ್
ಬ್ರಾಸ್ಲೆಟ್ ಆಗಿರುತ್ತೆ. ನಿಮಗೆ ಪರ್ಸ್ನಲ್ ಆಗಿ ಟ್ಯಾರೋಟಿಂದ ಗೈಡೆನ್ಸ್ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಟ್ಯಾರೋಟ್ ರೀಡಿಂಗ್ ಅಂತ ಮೆಸೇಜ್ ಹಾಕಿ, ಬ್ರಾಸ್ಲೆಟ್ಸ್ ಬೇಕು ಅಂದರೆ ಬ್ರಾಸ್ಲೆಟ್ಸ್ ಅಂತ ಮೆಸೇಜ್ ಹಾಕಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಂ ಸಾಯಿರಾಮ್.